ಸೊ ಕ್ವಶನ್ಸನ್ನು ಏನಪ್ಪ ಅಂತ ಹೇಳಿದ್ರೆ ಬರೆದಿಟ್ಕೋರಿ ಅಂತ ಹೇಳಿದೆ, ಬರೆದಿಟ್ಕೊಂಡಿರ ಹೇಗೆ. ನೆಕ್ಸ್ಟ್ ಪ್ರಾಬ್ಲಮ್ಸ್, ನಾವು ಎಲ್ಲಿಂದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಿತ್ತಲ್ಲ ಅಲ್ಲಿಂದ ಪ್ರಾಬ್ಲಮ್. ಎಷ್ಟು ಪ್ರಾಬ್ಲಮ್ಸಿಗೆ ಸ್ಟಾಪ್ ಮಾಡಿದ್ದೀವಿ ರೀ ನಾವು? 13. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸೊ ಇದರಲ್ಲಿ ಹೊಸದಾಗಿ ಜಾಯ್ನ್ ಆದ್ರೆ ಏನಪ್ಪ ಅಂತ ಹೇಳಿದರೆ ನಾವು CET 2014 ಕ್ವಶನ್ ಪೇಪರ್ದು ವರ್ಷನ್ ಎ ಏನಿದೆಯಲ್ಲ, ವರ್ಷನ್ ಏನು ಮಾಡ್ತಾ ಇದ್ದೀವಿ, ಡಿಸ್ಕಷನ್ಸ್ನ ಮಾಡ್ತಾ ಇದ್ದೀವಿ. ಎಷ್ಟು 3 ದಿನ ಆಯಿತಾ 2 ದಿನ ಆಯಿತಾ? ವಾಯ್ಸ್ ಅಂತ ಸರಿ ಕೇಳಿಸ್ತಾ ಇದ್ದೀನಾ? ಹೇಗೆ ನಿಮಗೆ ಕೇಳಿಸ್ತಾ ಇಲ್ಲ? ಓಕೆ, ಸೊ ಹಾಗಾದರೆ ನಿನ್ನೆ ಕ್ಲಾಸಲ್ಲಿ ನಾವು 13ನೇ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿದ್ರಲ್ಲಿ ನೆಕ್ಸ್ಟು 14ನೇ ಕ್ವಶನ್ಸನ್ನು ಓದ್ತೀನಿ. ಸೊ ಹಾಗಾದರೆ 14ನೇ ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಜಸ್ಟ್ ನಾನು ಹಿಂಗೆ ಹಿಡಿದ್ರೆ ನಿಮಗೆ ಕಾಣಿಸ್ತಿತ್ತಾ ಇದು ಕ್ವಶನ್? ಸೊ ಏನಪ್ಪ ಅಂತ ಹೇಳಿದರೆ ದಿಸ್ ಈಸ್ ದ ಕ್ವಶನ್, 14th ಕ್ವಶನ್. ಓಕೆ, ಸೊ ಹಾಗಾದರೆ ದ 14th ಕ್ವಶನ್ ಈಸ್ ಎ ರೊಟೇಟಿಂಗ್ ವೀಲ್ ಚೇಂಜಸ್ ಆಂಗ್ಯುಲರ್ ಸ್ಪೀಡ್ ಫ್ರಮ್ 1800 RPM to 3000 RPM in 20 seconds. What is the angular acceleration assuming to be uniform ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದರೆ, ದಟ್ ಈಸ್ ದ ಆಂಗ್ಯುಲರ್ ಎಕ್ಸಲರೇಷನ್. ಇಟ್ ಈಸ್ question number 14. So ಹಾಗಾದರೆ a rotating wheel changes its angular speed. So this is the rotating wheel. So this rotating wheel changes its angular speed or angular velocity ಅಂತ ನಾವು ಕರಿತೀವಿ ಇದಕ್ಕೆ. ಸೊ ಹಾಗಾದರೆ ಸೊ ಇನಿಷಿಯಲ್ ಇದ್ರದ್ದು ಏನಪ್ಪ ಅಂತ ಹೇಳಿದರೆ ಆಂಗ್ಯುಲರ್ ವೆಲಾಸಿಟಿ ನಾವು I ಅಂತ ನಾವು ಕರಿತೀವಿ. ಆದರೆ ಆಂಗ್ಯುಲರ್ ಸ್ಪೀಡ್ ಅಥವಾ ಆಂಗ್ಯುಲರ್ ವೆಲಾಸಿಟಿ ಅಂತ ನಾವು ಹೇಗೆ ಕರಿಬಹುದು. ಸೊ ಹಾಗಾದರೆ ಇದು ಇನಿಷಿಯಲ್ ಇರೋದ್ರಿಂದ ಒಮೇಗಾ I ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಎಷ್ಟಿದೆ ರೀ ಈ ವೀಲದ್ದು? ದಟ್ ಈಸ್ 1800 ರೊಟೇಷನ್ ಪರ್ ಮಿನಿಟ್. RPM ಅಂತ ನಾವೇನು ಕರಿತೀವಲ್ಲ ಅದೇನದು ರೊಟೇಷನ್ ಪರ್ ಮಿನಿಟ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಇನಿಷಿಯಲ್ ಇದು. ಸೊ ಟೈಮ್ t is equal to how much? 20 ಸೆಕೆಂಡಿಗೆ 20 ಸೆಕೆಂಡ್ ಆದಮೇಲೆ. ಸೊ 20 ಸೆಕೆಂಡ್ ಆದಮೇಲೆ ಇದ್ರದ್ದು ಆಂಗ್ಯುಲರ್ ಸ್ಪೀಡ್ ಎಷ್ಟಾಗ್ತೈತೆ ಅಂತ ಹೇಳಿದಾರೆ? ಇನ್ 20 seconds from 1800 RPM to its angular velocity become 3000 RPM. That is angular velocity final is equal to how much? 3000 rotation per, that is RPM, rotation per minute ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಇಲ್ಲೇನು ಕೇಳಿದ್ದಾರೆ ಅವರು? ಆಂಗ್ಯುಲರ್ ಎಕ್ಸಲರೇಷನ್ ಅನ್ನ ಕೇಳಿದ್ದಾರೆ. ವೇರ್ ಅಲ್ಫಾ ಸ್ಟ್ಯಾಂಡ್ಸ್ ಫಾರ್ ವಾಟ್? ಆಂಗ್ಯುಲರ್ ಎಕ್ಸಲರೇಷನ್ ಅಂತ ನಾವು ಹೇಳ್ತೀವಿ. ಆಂಗ್ಯುಲರ್ ಎಕ್ಸಲರೇಷನ್. ಸೊ ಹಾಗಾದರೆ ಈ ಆಂಗ್ಯುಲರ್ ಎಕ್ಸಲರೇಷನ್ ಅನ್ನೋ ಟರ್ಮ್ಸ್ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದರೆ, ಈ ಫಸ್ಟ್ ಇಯರ್ದು 8ನೇ ಚಾಪ್ಟರ್ ಯಾವುದು? ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತ ನಾವು ಕರಿತೀವಿ. ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರಿಜಿಡ್ ಬಾಡಿ ಅಂತ ಹೇಳ್ತೀವಲ್ಲ, ಆ ಚಾಪ್ಟರ್ದಿಂದ ಇದು ಕ್ವಶನ್ ಇರೋದು. ಓಕೆ, ಸರಿ. ಸೊ ಹಾಗಾದರೆ ದ ಆಂಗ್ಯುಲರ್ ಎಕ್ಸಲರೇಷನ್, ಸೊ ವಿ ಹ್ಯಾವ್ ದಿ ಎಕ್ಸ್ಪ್ರೆಷನ್ ಆಫ್ ದಿ ಆಂಗ್ಯುಲರ್ ಎಕ್ಸಲರೇಷನ್. ದಟ್ ಆಂಗ್ಯುಲರ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು, ನಾವೀಗ ಲೀನಿಯರ್ ಎಕ್ಸಲರೇಷನ್ಸ್ನ ಹೇಳ್ತೀವಿ ನಾವು. ಹಾಗಾದರೆ ಲೀನಿಯರ್ ಎಕ್ಸಲರೇಷನ್ಸ್ ಎಕ್ಸ್ಪ್ರೆಷನ್ಸ್ ಏನು ಬರೀತೀವಿ ನಾವು? ಜಸ್ಟ್ the linear velocity. Velocity is nothing but what? That is itself a linear velocity. ಅದಕ್ಕೆ ನಾವು ಅಂತ ಕರಿತೀವಿ linear velocity is equal to, ಏನು ಹೇಳ್ತೀರಾ? linear velocity is equal to linear velocity is equal to change in displacement divided by time ಅಂತ ಹೇಳ್ತೀರಾ. ಫಸ್ಟ್ ಇರೋದ್ರದಿರಲ್ಲ ಅದ್ರಾಗೆ. ಹೌದಾ? ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್
change in linear displacement divided by time. ಇದು ಯಾವಾಗ when the object is moving in a straight line without any rotational line oscillatory motion. ಅಂದರೆ ಈಗ ಈ ಚಾಪಿಸ್ ಇದೆಯಲ್ಲ, ಈ ಚಾಪಿಸ್ ಏನಪ್ಪಾ ಅಂತ ಹೇಳಿದ್ರೆ ಹಿಂಗೆ ಸ್ಟ್ರೇಟ್ ಆಗಿ ಹಿಂಗೆ ಹೊಂಟಿತ್ತಂದ್ರೆ, ಬ್ಲರ್ ಕಾಣಿಸ್ತಾ ಇದೆನಾ ಇದು ಭಾಳ? ಈಗ ಈಗ ಇವಾಗ ಕಾಣಿಸ್ತಾ ಇಲ್ವಾ ಈಗ? ಓಕೆ ಸರಿ. ಹಾಗಾದ್ರೆ ನಾವು ಲೀನಿಯರ್ ಅಂದ್ರೆ ಈಗ ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹಿಂಗೆ ಸ್ಟ್ರೇಟ್ ಆಗಿ ಹಿಂಗೆ ಹೋಗ್ತಾ ಇತ್ತಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಲೀನಿಯರ್ ಮೋಷನ್ ಅಂತ ಕರಿತೀವಿ. ಸೊ ಅಂದ್ರೆ ಈ ಆಬ್ಜೆಕ್ಟು ಹಿಂಗೆ ರೊಟೇಟ್ ಆಗೋದಾಗ್ಲಿ ಅಥವಾ ಹಿಂಗೆ ಆಸೋಲೇಷನ್ ಆಗಲಿ ಮಾಡ್ತಾ ಇಲ್ಲ, ಜಸ್ಟ್ ಏನು ಮಾಡ್ತಾ ಇದೆ, ಇದು ಸ್ಟ್ರೇಟ್ ಮೋಷನ್ ಅನ್ನ ಮಾಡ್ತಾ ಇದೆ. ಸೊ ಅವಾಗ ನಾವೇನು ಮಾಡ್ತೀವಿ? ದಿಸ್ ಎಕ್ಸ್ಪ್ರೆಷನ್ ದಟ್ ಈಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದರೆ ನಾವೇನು ಮಾಡ್ತೀವಿ? ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಮತ್ತು ಫೈನಲ್ ಡಿಸ್ಪ್ಲೇಸ್ಮೆಂಟ್, ಹೌದಾ? ಸೊ ಹಾಗಾದರೆ ಡಿಫ್ರೆನ್ಸ್ ದಟ್ ಈಸ್ ದ ಫೈನಲ್ ಡಿಸ್ಪ್ಲೇಸ್ಮೆಂಟ್ ಮೈನಸ್ ಇನಿಷಿಯಲ್, ದಿಸ್ ಈಸ್ ಎಕ್ಸಲರೇಷನ್ ಅಲ್ಲ, ಇದು ವೆಲಾಸಿಟಿ ಆಯಿತು. ಎಕ್ಸಲರೇಷನ್ಸ್ ಅದನ್ನು ಬರ್ಕೊಂಡ್ಬಿಡ್ತೀವಿ. ಹಾಗಾದರೆ ಲೀನಿಯರ್ ಎಕ್ಸಲರೇಷನ್ ಅಂತ ಏನು ಹೇಳ್ತೀವಲ್ಲ, ಅದ್ರ ಹಿಂದ್ಗಡೆ ಏನು ವರ್ಡ್ ಇರ್ತಿತ್ತಪ್ಪ ಅಂತ ಹೇಳಿದ್ರೆ ಲೀನಿಯರ್ ಎಕ್ಸಲರೇಷನ್. ಹಾಗಾದ್ರೆ ಲೀನಿಯರ್ ಎಕ್ಸಲರೇಷನ್ ಏನು ಹೇಳ್ತೀವಿ ನಾವು? ದಟ್ ಈಸ್ ಅ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀವಿ ನೋಡ್ರಿ ನಾವು. ಹಾಗಾದ್ರೆ ಈ ಲೀನಿಯರ್ ಎಕ್ಸಲರೇಷನ್ಸ್ ನಾವೇನಂತ ತಗೋತೀವಿ? ಎ ಅಂತ ನಾವು ತಗೋತೀವಿ. ದಿಸ್ ಎ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀವಿ ನಾವು. ಯಾವಾಗ? ಲೀನಿಯರ್ ಮೋಷನ್ಸ್ ಇದ್ದಾಗ. ಅದೇ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ರೊಟೇಟರಿ ಮೋಷನ್ ಬಂತಂದ್ರೆ ನಾವು ಅಲ್ಲಿ ಟರ್ಮ್ಸ್ಗೆ ನಾವು ಆಂಗ್ಯುಲರ್ ಅನ್ನೋ ವರ್ಡ್ ಅನ್ನ ಕಂಪಲ್ಸರಿ ನಾವೇನು ಮಾಡಬೇಕು? ಹಚ್ಚಲೇಬೇಕು. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ವೆಲಾಸಿಟಿ, ರೈಟ್? ನೆಕ್ಸ್ಟು ಆಂಗ್ಯುಲರ್ ಎಕ್ಸಲರೇಷನ್, ಆಂಗ್ಯುಲರ್ ಫೋರ್ಸ್, ಆಂಗ್ಯುಲರ್ ಮೊಮೆಂಟಮ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಯಾವಾಗ? ರೊಟೇಷನಲ್ ಮೋಷನ್ಸ್ ದಲ್ಲಿ ಇದ್ದಾಗ. ಓಕೆ, ಸೊ ಹಾಗಾಗಿ ಇಲ್ಲಿ ಆಂಗ್ಯುಲರ್ ಎಕ್ಸಲರೇಷನ್ಸ್ ಅವ್ರು ಕೇಳಿರೋದ್ರಿಂದ ನಾವು that is the final angular velocity minus initial angular velocity divided by time. So this is our standard expressions to calculate the angular acceleration and its SI unit is. So angular acceleration, so the SI unit na ನಾವು radian per second square ಅಂತ ನಾವು ಹೇಳ್ಕರಿತೀವಿ. radian per second square, because the radian is the SI unit of which quantity? Radian ಯಾವುದು? ವೆರಿ ಗುಡ್, ರೈಟ್. ಯಾವುದು? ಪ್ಲೇನ್ ಆಂಗಲ್ ಅಂತ ನಾವು ಕರಿತೀವಿ. ಓಕೆ, ಅದೇ ಸಾಲಿಡ್ ಆಂಗಲ್ ಗೆ ಬಂದ್ರೆ solid angle. Adre if you are discussing in a space, then we have to consider the solid angle. The SI unit of solid angle is steradian. ನೆನಪಿಟ್ಕೋರಿ. ನಾವು ಏನಪ್ಪಾ ಅಂದ್ರೆ 2 ಡೈಮೆನ್ಷನ್ಸ್ ದಲ್ಲಿ ಡಿಸ್ಕಷನ್ ಮಾಡಕತ್ತಿದ್ದೀವಪ್ಪ ಅಂತ ಹೇಳಿದ್ರೆ, ಅಂದ್ರೆ 2D ಕ್ಯಾಲ್ಕುಲೇಷನ್ಸ್ ಏನಾದರೂ ಇತ್ತಂದ್ರೆ ಅಲ್ಲಿ ನಾವು ಪ್ಲೇನ್ ಆಂಗಲ್ ಅನ್ನ ತಗೋತೀವಿ. ಪ್ಲೇನ್ ಆಂಗಲ್ ದ SI unit ರೇಡಿಯನ್. ಅದೇ ನಾವು ಸ್ಪೇಸ್ ಸಾಲಿಡ್ ಆಂಗಲ್ ಬಂತಪ್ಪ ಅಂತ ಹೇಳಿದ್ರೆ ಸ್ಟೆರಿಡಿಯನ್ ಅಂತ ನಾವು ಹೇಳ್ತೀವಿ. ಸರಿ, ಹಾಗಾದ್ರೆ ದ ಗಿವನ್ ವೆಲಾಸಿಟೀಸ್, ಆಂಗ್ಯುಲರ್ ವೆಲಾಸಿಟೀಸ್ ಆರ್ ಇನ್ rotation per minute. They are not in the standard unit. SI unit ದಲ್ಲಿ ಇಲ್ಲ, ಅಂದ್ರೆ ರೇಡಿಯನ್ಸ್ ದಲ್ಲಿ ಇಲ್ಲ ಆಂಗ್ಯುಲರ್ ಸ್ಪೀಡ್. ಹಾಗಾಗಿ ನಾವು ಅದನ್ನ ರೊಟೇಷನ್ ಪರ್ ಮಿನಿಟ್ ಇದ್ದಿದ್ದನ್ನ ನಾವೇನ್ ಮಾಡ್ಕೋಬೇಕು? ರೇಡಿಯನ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ನೆನಪಿರಲಿ. ಹಾಗಾದ್ರೆ ಈ RPM ಏನಿದೆಯಲ್ಲ, ರೊಟೇಷನ್ ಪರ್ ಮಿನಿಟ್ ಇದ್ದಿದ್ದನ್ನ ನಾನೇನಪ್ಪ ಅಂದ್ರೆ ರೇಡಿಯನ್ ಪರ್ ಸೆಕೆಂಡಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ನ ಏನು ಮಾಡಬೇಕು? ಇದಕ್ಕೆ RPM ಕೊಟ್ಟಂತ ವ್ಯಾಲ್ಯೂಗೆ ಇಂಟು 2π ಅಂದ್ರೆ ಒಂದು ಸರ್ಕಲ್. ಈಗ ಆಬ್ಜೆಕ್ಟ್ ಒಂದು ಸರ್ಕಲ್ ನಾವು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಎಷ್ಟು ಆಂಗಲ್ ಆಗ್ತೈತಿ? 2π ಆಂಗಲ್ ಆಗ್ತೈತಿ. ಅದನ್ನ ನಾನು ಸೆಕೆಂಡ್ ಮೂಲಕ ತಗೊಂಡ್ರೆ 1 ಸೆಕೆಂಡ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಟೋಟಲ್ ಎಷ್ಟು ಸೆಕೆಂಡ್ ಆಗ್ತೈತಿ ಒಂದು ರೊಟೇಷನ್? ಈಗ
60 ಸೆಕೆಂಡ್. ಸೊ ಹಾಗಾದರೆ ದಿಸ್ ಗಿವ್ಸ್ ದಿ RPM ಇಂಟು 2π ಡಿವೈಡೆಡ್ ಬೈ 60 ಮಾಡಿದರೆ ನಮ್ಗೆ ವ್ಯಾಲ್ಯೂ ಎದ್ರಲ್ಲಿ ಸಿಗ್ತೈತಿ, ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗ್ತೈತಿ. ಓಕೆ, ಸೊ ಹಾಗಾದರೆ ಕನ್ವರ್ಟ್ ಮಾಡಿರಿ. ಈಗ 1800 ಇದೆ, ಆ 1800 ನಾ ಏನಪ್ಪ ಅಂತ ಹೇಳಿದರೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಇದರಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ ನಾನು, ಈ ಕಾರ್ನರ್ದಲ್ಲಿ ಬರೋದು ಕಾಣಿಸ್ತಿತ್ತ ನಿಮಗೆ? ಈ ಕಡೆ ರಿಮೂವ್ ಮಾಡ್ಕೊಳ್ಳ, ಇದು ಕ್ಲಿಯರ್ ಆಯ್ತಲ್ಲ. ಇದು ಲೀನಿಯರ್ ಕೇಸಿಗೆ ನಾವು ಇದನ್ನ ತಗೋತೀವಿ, ವೆಲಾಸಿಟಿ ಆಗಿರ್ಬೋದು, ಎಕ್ಸಲರೇಷನ್ ಆಗಿರ್ಬೋದು. ಸರಿ, ಸೊ ಹಾಗಾದರೆ ದಿಸ್ ಈಸ್ ದಿ ಇನಿಷಿಯಲ್ ಆಂಗ್ಯುಲರ್ ಎಕ್ಸಲರೇಷನ್ ಆಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ ಟು 1800 ಇಂಟು 2π ಡಿವೈಡೆಡ್ ಬೈ ದಟ್ ಈಸ್ 60. ಎಷ್ಟಾಗ್ತಿತ್ತು ನೋಡ್ರಿ, ಇದು 1010 ಕ್ಯಾನ್ಸಲ್ ಆಯಿತು ಅಂದರೆ ದಿಸ್ ಈಸ್ 1 3 that is 1180 into pi value 3.142 divided by 3 ಅನ್ಬೋದಾ? ಎಷ್ಟು ಬರ್ತೈತೆ ನೋಡ್ರಿ ಇದು. ಓಕೆ, ನೀವು ಬೇಕಂದ್ರೆ ಪೈ ಅಷ್ಟೇ ಇಟ್ಕೊಂಡ್ಬಿಡ್ರಿ, ಈಸಿ ಆಗ್ತೈತೆ ನಮ್ಗೆ, ಇನ್ನೂ ಕ್ಯಾಲ್ಕುಲೇಷನ್ಸ್ ಈಸಿ ಆಗ್ತೈತಿ. ಪೈ ಅಷ್ಟೇ ಇಟ್ಕೊಂಡು ಡಿವೈಡೆಡ್ ಬೈ 3 ಹಾಕಿದರೆ 1 6 ದಟ್ ಈಸ್ ಈಕ್ವಲ್ ಟು 60 ಪೈ ರೇಡಿಯನ್ ಪರ್ ಸೆಕೆಂಡ್. ವೆಲಾಸಿಟಿ ಅಲ್ಲ ಇದು, ಆಂಗ್ಯುಲರ್ ವೆಲಾಸಿಟಿ ಇರೋದ್ರಿಂದ ರೇಡಿಯನ್ ಪರ್ ಸೆಕೆಂಡ್. ಇನಿಷಿಯಲ್ ಏನು ಸಿಕ್ತು, ಆಂಗ್ಯುಲರ್ ವೆಲಾಸಿಟಿ ಸಿಕ್ತು. ಅದೇ ಥರ ಫೈನಲ್ ಆಂಗ್ಯುಲರ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಎಷ್ಟು ಬರ್ತಿತ್ತು ನೋಡ್ರಿ ಫೈನಲ್ ಆಂಗ್ಯುಲರ್ ವೆಲಾಸಿಟಿ? 3000 ಇಂಟು 2π ಡಿವೈಡೆಡ್ ಬೈ 60. 1010 ಕ್ಯಾನ್ಸಲ್ ಆಯಿತು, ರೈಟ್. 1 3 ಅಂದರೆ 300 ಡಿವೈಡೆಡ್ ಬೈ 3 ಇಂಟು ಪೈ ಅಂದರೆ 1 100. ಏನಾಗ್ತೈತಿ ಇದು? 100 ಪೈ ರೇಡಿಯನ್ ಪರ್ ಸೆಕೆಂಡ್. ಇವಾಗ ಏನು ಮಾಡ್ರಿ, substitute these values in this equation. The equations ನಲ್ಲಿ substitute ಮಾಡ್ಕೊಂಡ್ಬಿಡ್ರಿ. Therefore the angular acceleration is equal to 100 pi minus 60 pi divided by the time. ಹಾಗಾದ್ರೆ ಟೈಮ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು? ಇಲ್ಲಿಂದ ಇಲ್ಲಿ ಹೋಗಬೇಕಾದ್ರೆ 20 ಸೆಕೆಂಡ್. ಕ್ಯಾಲ್ಕುಲೇಟ್ ಮಾಡ್ರಿ, ಎಷ್ಟಾಗ್ತಿತ್ತು ನೋಡ್ರಿ. ಅಲ್ಫಾ is equal to this is 45 divided by 20. How much? That is 1 2 that is 2 pi radian per second. So ಹಾಗಾದರೆ ಆನ್ಸರ್ ಎಷ್ಟು? 2 pi radian per second square. ಯಾಕಂದರೆ ಎಕ್ಸಲರೇಷನ್ ಇದೆ ಸೆಕೆಂಡ್ ಸ್ಕ್ವೇರ್. ಪಾಯಿಂಟ್ ಕ್ಲಿಯರಾ? ಸೊ ಹಾಗಾದರೆ ನಾವು ಇಲ್ಲಿ ಈ ಕ್ವಶನ್ಸ್ದಲ್ಲಿ ಏನು ಮಾಡಿದ್ದೀವಪ್ಪ ಅಂತ ಹೇಳಿದರೆ, ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಕೊಟ್ಟಿದ್ದಾರೆ, ಫೈನಲ್ ಆಂಗ್ಯುಲರ್ ವೆಲಾಸಿಟಿ ಕೊಟ್ಟಿದ್ದಾರೆ, ಮತ್ತು ಟೈಮನ್ನು ಕೊಟ್ಟಿದ್ದಾರೆ. ನಮಗೇನು ಹೇಳಿದ್ದಾರೆ, ಆಂಗ್ಯುಲರ್ ಎಕ್ಸಲರೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಆಂಗ್ಯುಲರ್ ಎಕ್ಸಲರೇಷನ್ಸ್ದು ಫಾರ್ಮುಲಾ ಏನಪ್ಪ ಅಂದರೆ ಅಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಆಂಗ್ಯುಲರ್ ಫೈನಲ್ ಆಂಗ್ಯುಲರ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಈ ಆಂಗ್ಯುಲರ್ ವೆಲಾಸಿಟಿನ ರೊಟೇಷನ್ ಪರ್ ಮಿನಿಟ್ ಏನಾದರೂ ಕೊಟ್ಟಿದ್ರಂದ್ರೆ ಅದನ್ನು ನಾವೇನು ಮಾಡ್ಕೋಬೇಕು, ರೇಡಿಯನ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು ವಿತ್ ದಿಸ್ ಕನ್ವರ್ಷನ್ ಫ್ಯಾಕ್ಟರ್ ದಟ್ ಈಸ್ 2 pi ಡಿವೈಡೆಡ್ ಬೈ 60. ಈ ಪಾಯಿಂಟ್ಸನ್ನು ನೆನ್ಪಿಟ್ಕೋರಿ. ಅಂದರೆ ಕನ್ವರ್ಷನ್ ಮಾಡ್ಕೊಂಡು ಏನು ಮಾಡಬೇಕು, ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರಾ? ಓಕೆ, ಸರಿ. ಸೊ ಹಾಗಾದರೆ ಆನ್ಸರ್ ಎಷ್ಟು ಆಪ್ಷನ್ಸ್ದಲ್ಲಿ ಯಾವ್ದು ಅಂತ ಆಗ್ತೈತೆ ರೀ ಆನ್ಸರ್? ಆಪ್ಷನ್ ಈಸ್ 3. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಇದು ರಿಮೂವ್ ಮಾಡಲಾದಷ್ಟು ಸಾಧ್ಯ ಅಂದರೆ ಸೈಡಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ನ ಇಟ್ಕೊಂಡು ಕೂತ್ಕೋರಿ. A flow of liquid is streamlined if the Reynolds number is ಅಂತ ಇದೆ. Reynolds number
ಸೊ ಹಾಗಾದರೆ ಈ ರೆನಾಲ್ಡ್ ನಂಬರ್ ಅನ್ನೋದನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತ ಹೇಳಿದರೆ, ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ದಲ್ಲಿ ನೋಡ್ತೀವ ಇದನ್ನ. ರೆನಾಲ್ಡ್ ನಂಬರ್, ರೆನಾಲ್ಡ್ಸ್ ನಂಬರ್ ಅಂತ ನಾವು ಹೇಳ್ತೀವಿ ನೋಡ್ರಿ. ಫಸ್ಟ್ ಹೇಳಿದವರು ಇದ್ದೀರಾ ಯಾರಾದರೂ? ಅದಿರೋ ಇಲ್ಲೋ? ಸೊ ಹಾಗಾದರೆ ಈ ರೆನಾಲ್ಡ್ಸ್ ನಂಬರ್ ಅನ್ನೋದೇನಪ್ಪ ಅಂತ ಹೇಳಿದರೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಕೇಸ್ ಬಂದಾಗ ಇದನ್ನ ನಾವು ಸ್ಟಡಿ ಮಾಡ್ತೀವಿ. ನೆನಪೈತಾ? ರೆನಾಲ್ಡ್ಸ್ ನಂಬರ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಈ ರೆನಾಲ್ಡ್ಸ್ ನಂಬರ್ ನಮಗೆ ಏನು ಇನ್ಫಾರ್ಮೇಷನ್ನ ಕೊಡ್ತೈತಿ? ಈಗ ಪೈಪ್ದೊಳಗಡೆ ಏನಪ್ಪ ಅಂತ ಹೇಳಿದ್ರೆ ನೀರು ಹೋಗ್ತಾ ಇರ್ತಾವೆ. ಹೆಂಗೆ ಹೋಗ್ತಾ ಇರ್ತೈತೆ ಅಂದರೆ, ನೀರು ಒಂದು ಹನಿ ಹಿಂದ್ಗಡೆ ಇನ್ನೊಂದು ಹನಿ, ಅದರ ಹಿಂದ್ಗಡೆ ಇನ್ನೊಂದು ಹನಿ, ಅಂದರೆ ಲೀನಿಯರ್ ಆಗಿ ಒಂದ್ರ ಹಿಂದೆ ಒಂದು ಹೋಗ್ತಿರ್ತೈತಿ. ಹೆಂಗಂದ್ರೆ ಈ ಪ್ರೈಮರಿ ಸ್ಕೂಲ್ದೊಳಗಡೆ ಟೀಚರಿಗೆ ಮಾರ್ಚ್ ಪಾಸ್ಟ್ಗೆ ಮಾಡಿಸ್ಬೇಕಾದ್ರೆ, ಹೌದಾ, ಈ ಜಾಥಾ ಅಂತ ಹೋಗ್ತಾರೆ ನೋಡ್ರಿ, ಊರ ಒಳಗಡೆ ಹೋಗ್ಬೇಕಾದ್ರೆ ಏನಪ್ಪ ಅಂದರೆ ಒಬ್ರ ಹಿಂದೆ ಒಬ್ರ ರೈಟ್. ಯಾವಾಗ ಟೀಚರ್ ಇದ್ದಾಗ ಒಬ್ರು ಹೋಗ್ತಿರ್ತೀವಿ ನಾವು. ಅದೇ ಟೀಚರ್ ಹೋದ್ರಂದ್ರೆ ಅವಾಗಲೂ ಕೂಡ ಅದೇ ಡಿಸಿಪ್ಲಿನ ಮೇಂಟೈನ್ ಮಾಡ್ತಿರ್ತೀವಿ. ಹೌದಲ್ಲ? ಮಾಡಂಗಿಲ್ಲ, ಹೆಂಗೆ ಬೇಕಾದಂಗೆ ಹೋಗ್ತೀವಿ. ಹೌದಾ? ರೈಟ್. ಸೊ ಹಾಗಾದರೆ ಈ ರೆನಾಲ್ಡ್ಸ್ ನಂಬರ್ ಇದೊಂದು ಎಕ್ಸಾಂಪಲ್. ರೆನಾಲ್ಡ್ಸ್ ನಂಬರ್ ಎದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಹೌ ದ ಫ್ಲೋ ಆಫ್ ವಾಟರ್ ಈಸ್, ಅಂದರೆ ಆ ವಾಟರ್ದು ಫ್ಲೋದು ನೇಚರ್ನ ತಿಳಿಸ್ಕೊಡ್ತೈತಿ. ಹೆಂಗೆ ಈಗ ನೀರು ಹರಿಯಾಕತ್ತೈತಪ್ಪ ಅಂತ ಹೇಳಿದರೆ ಅದ್ರ ನಡಕ್ಕೆ ನಾವು ಒಂದು ಕೈಯೋ ಅಥವಾ ಒಂದು ಕಡ್ಡಿನ ಏನಾದರೂ ಪ್ಲೇಸ್ ಮಾಡಿದ್ದಂದರೆ ಆ ನೀರು ಏನಪ್ಪ ಅಂದರೆ ಈ ಕಡ್ಡಿ ಹತ್ರ ಒಂಥರ ಮೋಷನ್ ಮಾಡಕ್ಕೆ ಚಲೋ ಮಾಡ್ತೈತಿ. ಈ ಬ್ರಿಡ್ಜ್ ಇರ್ತೈತಲ್ಲ, ಬ್ರಿಡ್ಜದ ಕಂಬದ ಕೆಳಗಡೆ ಹಿಂಗೆ ನೀರು ಹರಿಯಾಕತ್ತಿತ್ತಂದರೆ ಆ ಕಂಬದ ಕೆಳಗಡೆ ನೋಡ್ರಿ ನೀರು ಹಿಂಗೆ ಹೋಗಿ ಹಿಂಗೆ ಹೊಳ್ತಿರ್ತೈತಿ. ಹಿಂಗೆ ಅದಕ್ಕೆ ನಾವು ಎಡೀಸ್ ಅಂತ ನಾವು ಹೇಳ್ಕರಿತೀವಿ, ಸುಳಿ ಅಂತ ಹೇಳ್ತೀವಿ ನೋಡ್ರಿ. ಆ ಥರ ಮೋಷನ್ಸನ್ನು ನಾವು ಲಿಕ್ವಿಡ್ ಫ್ಲೋದಲ್ಲಿ ನಾವು ನೋಡ್ತೀವಿ. ಸೊ ಹಾಗಾದರೆ ದಿಸ್ ರೆನಾಲ್ಡ್ಸ್ ನಂಬರ್ ಗಿವ್ಸ್ ದಿ ನೇಚರ್ ಆಫ್ ದಿ ಫ್ಲೋ ಆಫ್ ದಿ ಫ್ಲೂಯಿಡ್ ಅಂತ ನಾವು ಕರಿತೀವಿ. ಹಾಗಾದರೆ ಎಷ್ಟು ಥರ ಈ ಫ್ಲೂಯಿಡು ಫ್ಲೋ ಆಗ್ತಿತ್ತು ಅಂತ ಹೇಳಿದರೆ, ನಾವು ಸ್ಟ್ರೀಮ್ ಲೈನ್ ಫ್ಲೋ ಅಂತ ನಾವು ಕರಿತೀವಿ. ಒಂದು ಸ್ಟ್ರೀಮ್ ಲೈನ್, ನೆಕ್ಸ್ಟು ಟರ್ಬುಲೆಂಟ್, ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇನ್ನೊಂದು ಯಾವುದು ಅನ್ಸ್ಟಡಿ ಮೋಷನ್ ಅಂತ ನಾವು ಕರಿತೀವಿ, ಅಥವಾ ಲೆಮಿನಾರ್ ಫ್ಲೋ ಅಂತ ಕೂಡ ಕರಿತೀವಿ. ಇದು ಡೈರೆಕ್ಟ್ ಕ್ವಶನ್ ಇದೆ. ಇದು ಯಾವುದು? ರೆನಾಲ್ಡ್ಸ್ ನಂಬರ್. ರೆನಾಲ್ಡ್ಸ್ ನಂಬರ್ ಅಂದರೆ ಏನಪ್ಪ ಅಂದರೆ, ಸೊ ದಿಸ್ ರೆನಾಲ್ಡ್ಸ್ ನಂಬರ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದಿ flowing liquid, how the fluid is flowing, whether the fluid has a streamline motion or a turbulent motion or laminar flow ಅಂತ ನಾವು ಹೇಳ್ಕರಿತೀವಿ. ಈ ಥರ 3 ಥರ ಮೋಷನ್ಸ್ನ ಮಾಡ್ತೈತಿ ಲಿಕ್ವಿಡ್. ಸ್ಟ್ರೀಮ್ ಲೈನ್ ಫ್ಲೋ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ, ಒಂದು ಅಟೋಮ್ ಅಥವಾ ಒಂದು ಲಿಕ್ವಿಡ್ದ ಮಾಲಿಕ್ಯೂಲ್ ಹಿಂದೆ ಇನ್ನೊಂದು ಲಿಕ್ವಿಡ್, ಅದ್ರ ಹಿಂದೆ ಇನ್ನೊಂದು, ಅದ್ರ ಹಿಂದೆ ಇನ್ನೊಂದು, ಹಿಂಗೆ ಕಂಟಿನ್ಯೂಸ್ ಆಗಿ ಒಂದೇ ಲೈನ್ದಲ್ಲಿ ಹೋಗ್ತಾ ಇರ್ತೈತಿ. ಈ ಟರ್ಬುಲೆಂಟ್ ಮೋಷನ್ ಅಂದ್ರೆ ಒಂದು ಹೊಂಟಿತ್ತಪ್ಪ ಅಂದ್ರೆ ಇನ್ನೊಂದು ಅದು ಮಾಲಿಕ್ಯೂಲ್ ಅದ್ರ ಓವರ್ಟೇಕ್ ಮಾಡೋದು, ಹಿಂಗೆ ಓವರ್ಟೇಕ್ ಮಾಡೋದು, ಈ ಥರ ನಾವು ಟರ್ಬುಲೆಂಟ್ ಮೋಷನ್ಸನ್ನು ನೋಡ್ತೀವಿ. ಲೆಮಿನಾರ್ ಮೋಷನ್ ಅಂದರೆ, ಈಗ ಒಂದು ಚರ್ಗಿ ತೊಗೊಂಡು ನೀರನ್ನು ನಾವು ಹಿಂಗೆ ಉಗ್ಗಿದಪ್ಪ ಅಂತ ಹೇಳಿದರೆ, ಉಗ್ಗಿದ್ರೆ ಆ ಗ್ರೌಂಡಿಗೆ ಹತ್ತತಕ್ಕಂಥ ಮೊದಲ ಮಾಲಿಕ್ಯೂಲು ಗ್ರೌಂಡ್ ಜೊತೆ ಅಂಟ್ಕೊಂಡ್ಬಿಡ್ತೈತಿ. ಹಾಗಾದರೆ ಆ ಒಂದು ಮಾಲಿಕ್ಯೂಲ್ ಮೇಲ್ಗಡೆ ಬಿದ್ದಂತಹ ಇನ್ನೊಂದು ಮಾಲಿಕ್ಯೂಲ್ ಏನಾಗ್ತೈತಿ, ಅದರ ಮೇಲ್ಗಡೆ ತೆರ್ಕೊಂತ ಹೋಗ್ತೈತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಈ ಇಸ್ಪೀಟ್ ಎಲೆ ಇರ್ತಾವೆ ನೋಡಿರ, ಆ ಇಸ್ಪೀಟ್ ಎಲಿನ ಹಿಂಗೆ ಇಟ್ಬಿಟ್ಟು ಟೇಬಲ್ ಮೇಲೆ ಇಟ್ಟು ನಾ ಏನು ಮಾಡ್ತೀನಪ್ಪ ಅಂದರೆ ಮೇಲ್ಗಡೆಯಿಂದ ಹಿಂಗೆ ತಳ್ಳಿದ್ನಂದ್ರೆ ಆ ಟೇಬಲಿಗೆ ಅಂಟ್ಕೊಂಡಿರ್ತಕ್ಕಂಥ ಎಲೆ ಅಲ್ಲೇ ಇರ್ತೈತಿ, ಬಟ್ ಅದ್ರ ಮ್ಯಾಗಿನ ಎಲೆ ಏನಾಗಿರ್ತಾವೆ, ಮುಂದೆ ಹೋಗಿರ್ತಾವೆ. ಹೌದಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಲೆಮಿನಾರ್ ಫ್ಲೋ ಅಂತ ನಾವು ಕರಿತೀವಿ. ಆ ಥರ ಏನಾದರೂ ಫ್ಲೂಯಿಡ್ ಫ್ಲೋ ಆಗಕತ್ತಿತ್ತಂದರೆ. ಸೊ ಹಾಗಾದರೆ ಈ ರೆನಾಲ್ಡ್ಸ್ ನಂಬರ್ ಏನಿದೆಯಲ್ಲ, ದಿಸ್ ರೆನಾಲ್ಡ್ಸ್ ನಂಬರ್ ಇದ್ರ ವ್ಯಾಲ್ಯೂ ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ. ಲೆಸ್ ದ್ಯಾನ್ ಏನಾದರೂ 1000 ಇತ್ತಂದರೆ ಇಟ್ಸ್ ಅ ನಂಬರ್. ರೆನಾಲ್ಡ್ಸ್ ನಂಬರ್ ಇಟ್ಸ್ ಅ ನಂಬರ್ ವಿಚ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ನೇಚರ್ ಆಫ್ ದಿ ಫ್ಲೂಯಿಡ್ ಫ್ಲೋ. ಓಕೆ. ಸೊ ಲೆಸ್ ದ್ಯಾನ್ ಏನಪ್ಪ ಅಂದರೆ 1000 ಇತ್ತಂದ್ರೆ ಎಂಥ ಫ್ಲೋ ಅಂತ ಹೇಳ್ತೀವಿ ನಾವು? ಸ್ಟ್ರೀಮ್ ಲೈನ್ ಮೋಷನ್ ಅಂತ ಕರಿತೀವಿ. ಸ್ಟ್ರೀಮ್ಲೈನ್ ಮೋಷನ್. ಓಕೆ, ನೆಕ್ಸ್ಟ್ ಇದೇ ರೆನಾಲ್ಡ್ಸ್ ನಂಬರ್ ಗ್ರೇಟರ್ ದ್ಯಾನ್ 2000 ಇತ್ತಂದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? ಟರ್ಬುಲೆಂಟ್ ಮೋಷನ್ ಅಂತ ಕರಿತೀವಿ. ಟರ್ಬುಲೆಂಟ್ ಮೋಷನ್.
turbulent motion. ಅದೇ ಏನಪ್ಪ ಅಂದರೆ ದಿಸ್ ರೆನಾಲ್ಡ್ಸ್ ನಂಬರ್ ಈಸ್ ಇನ್ ಬಿಟ್ವೀನ್ 1000 and 2000. 2000 ಏನಾದರೂ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಅದಕ್ಕೆ ಅನ್ಸ್ಟಡಿ ಮೋಷನ್ ಅಂತ ಕರಿತೀವಿ. ಯಾವುದು? ಅನ್ಸ್ಟಡಿ ಮೋಷನ್. ಈ ರೆನಾಲ್ಡ್ಸ್ ನಂಬರ್ ಬಗ್ಗೆ ಮೂರೊಂದು ನೆನ್ಪಿಟ್ಕೋಬೇಕು ನೀವು. ಯಾರು ಏನು 1000ಕ್ಕಿಂತ ಒಳಗಿತ್ತಂದರೆ ರೆನಾಲ್ಡ್ಸ್ ನಂಬರು ಸ್ಟ್ರೀಮ್ ಲೈನ್ ಮೋಷನ್ ಮಾಡ್ತಾ ಇದೆ ಲಿಕ್ವಿಡು. 2000ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಟರ್ಬುಲೆಂಟ್ ಮೋಷನ್ ಮಾಡ್ತಾ ಇದೆ. ಅದೇ ಇನ್ ಬಿಟ್ವೀನ್ ಏನಪ್ಪ ಅಂದ್ರೆ 1000 ಮತ್ತು 2000 ನಡಕಿತ್ತಂದ್ರೆ ಸ್ಟಡಿ ಮೋಷನ್ ಅನ್ಸ್ಟಡಿ ಮೋಷನ್ನ ಮಾಡ್ತಾ ಇರ್ತೀವಿ. ಹಾಗಾದರೆ ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಯಾವುದಂತ ಹೇಳ್ಬೋದು ನಾವು? ಓಕೆ, ಎ ಫ್ಲೋ ಆಫ್ ಲಿಕ್ವಿಡ್ ಈಸ್ ಸ್ಟ್ರೀಮ್ ಲೈನ್ ಇಫ್ ದ ರೆನಾಲ್ಡ್ ನಂಬರ್ ಈಸ್ ಲೆಸ್ ದ್ಯಾನ್ 1000. ಓಕೆ, ಹಾಗಾದರೆ ಆಪ್ಷನ್ ಎಷ್ಟು? ನೋಡಿ, ಫಸ್ಟ್ ಆಪ್ಷನ್. ಓಕೆ, ಸರಿ, ರಿವ್ಯೂ ಮಾಡಲಾ ಇದು? ಆಮೇಲೆ ಇವೇನು ಕ್ವಶನ್ಸಿಗೆ ನಾನು ಆನ್ಸರ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ, ಇದಾದಮೇಲೆ ನೀವು ನೋಟ್ಸ್ ಅಥವಾ ನಿಮ್ಮ ಕಡೆ ಬುಕ್ ಇತ್ತಂದರೆ ಫಸ್ಟ್ ಇರೋದು ತೆಗೆದು ಓಪನ್ ಮಾಡಿ ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಓದ್ಕೊರಿ. ಏನು ನೀವು ಪೂರಾ ಚಾಪ್ಟರ್ ಓದೋದು ಬೇಡ, ಆ ಕಾನ್ಸೆಪ್ಟ್ ಏನಿದೆಯಲ್ಲ ಆ ಕಾನ್ಸೆಪ್ಟ್ ಅಟ್ಲೀಸ್ಟ್ ಆ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನು ಒಂದು ಸರಿ ತೆಗೆದು ಏನು ಮಾಡಿರಿ, ರಿವಿಷನ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ 16th. A pipe of 30 centimeter long and open at both the ends. ಹಾಗಾದರೆ ಇಲ್ಲಿ ಓಪನ್ ಇದೆ, ಎರಡು ಎಂಡ್ಸ್ ಏನಿದೆ ಹೇಳ್ತಾರೆ ಅವರು, ಓಪನ್ ಇದೆ. ದಿಸ್ ಇಸ್ ದ ಪೈಪ್ ಆಫ್ ಲಾಂಗ್. ಲೆಂತ್ ಆಫ್ ದ ಪೈಪ್ ಇಸ್ ಈಕ್ವಲ್ ಟು ಹೌ ಮಚ್? ದಟ್ ಈಸ್ 30 centimeter. Where L stands for what? This is the length of the pipe. Length of the pipe. L is equal to 30 centimeter. Ends produces the harmonics. Which harmonic mode of pipe resonates? Which harmonic mode of pipe resonates a 1.1 kilohertz source ಅಂತ ಹೇಳಿದ್ದಾರೆ. This is the frequency, resonant frequency, right? Which harmonic mode of pipe resonates a 1.1 kilohertz source? Given speed of sound in air is 330 meter per second. So the ಏನು ಕೊಟ್ಟಿದ್ದಾರೆ? Speed of sound. So velocity of sound, that is equal to 330 meter per second ಅಂತ ಕೊಡ್ತಾರೆ. ಹಾಗಾದರೆ ನಾವೇನಪ್ಪ ಅಂದರೆ we have to calculate the which harmonic ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಹಾರ್ಮೋನಿಕ್ ಅನ್ನೋ ಒಂದು ವರ್ಡ್ ನಾವು ಕೇಳಿದ ತಕ್ಷಣವೇ ಜನರಲ್ ಆಗಿ ನಮಗೆ ಏನು ನೆನಪು ಬರ್ತಿತ್ತು ಅಂದರೆ ಹಾರ್ಮೋನಿಯಂ ಅನ್ನೋದು ನೆನಪು ಬರ್ತಿತ್ತು ನಾವು. ಹೌದಾ? ಇದು ಫಸ್ಟ್ ಇರೋದು ವೇವ್ಸ್ ಚಾಪ್ಟರ್ಸ್ದಲ್ಲಿ ಓಪನ್ ಎಂಡ್ ಆ್ಯಂಡ್ ಕ್ಲೋಸ್ಡ್ ಎಂಡ್ ಪೈಪ್ಸ್ ಅಂತ, ಆರ್ಗನ್ ಪೈಪ್ಸ್ ಅಂತ ನಾವು ಕರಿತೀವಿ. ಫಸ್ಟ್ ಇರೋದು ವೇವ್ಸ್, ಲಾಸ್ಟ್ ಚಾಪ್ಟರ್ಸ್ದಲ್ಲಿ ಓಪನ್ ಆರ್ಗನ್ ಪೈಪ್ ಆ್ಯಂಡ್ ಕ್ಲೋಸ್ಡ್ ಆರ್ಗನ್ ಪೈಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮೇಲ್ಗಡೆ ಕೇಳಿರೋ ಕ್ವಶನ್ ಇದು. ಕ್ಲಿಯರಾ? ಸರಿ. ಸೊ ಹಾಗಾದರೆ ಈ ಹಾರ್ಮೋನ್ ಅಂತ ಹೇಳಿದಪ್ಪ ಅಂತ ಇದ್ರೆ ಹಾರ್ಮೋನಿಯಂ ಅಂತ ನಾವು ಕರಿತೀವಿ. ಸೊ ವ್ಯಾಲ್ಯೂಸ್ ಇನ್ಕ್ರೀಸ್ ಹಾಕೊಂತ ಹೋಯ್ತಪ್ಪ ಅಂತ ಹೇಳಿದರೆ ಫಂಕ್ಷನ್ ಏನಾಗ್ತಾ ಇರ್ತೈತಿ, ರಿಪೀಟ್ ಆಗ್ತಾ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ನಾನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಮತ್ತೆ ನನಗೆ ಏನು ಸ್ಟಾರ್ಟ್ ಆಗ್ತೈತಿ?
ಕ್ಲಿಯರಾ? ದಿಸ್ ಇಸ್ ದಿ nth ಹಾರ್ಮೋನಿಕ್ ಫ್ರೀಕ್ವೆನ್ಸಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಯಾಕಂದ್ರೆ ಇದು ಇಷ್ಟೆದ್ದ ಫ್ರೀಕ್ವೆನ್ಸಿ ಅಂತ ನಾವು ಫೈಂಡ್ ಮಾಡ್ಬೇಕೀಗ. ಎನ್ ಅಂದ್ರೆ ಎಷ್ಟನೇ ಹಾರ್ಮೋನಿಕ್ ಇದು ಅಂತ ನಾವು ಫೈಂಡ್ ಮಾಡ್ಕೋಬೇಕು. ದೇ ಹ್ಯಾವ್ ಗಿವನ್. ಹಾಗಾದ್ರೆ ಅವರು ಅದೇನಪ್ಪ ಅಂದ್ರೆ ರೆಸೋನೆಂಟ್ ಫ್ರೀಕ್ವೆನ್ಸಿ ಇಷ್ಟನ್ನ ಪ್ರೊಡ್ಯೂಸ್ ಮಾಡ್ತಿತ್ತು, 1.1 ಕಿಲೋ ಹರ್ಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಎಷ್ಟನೇ ಹಾರ್ಮೋನಿಕ್ ಅಂತ ಕೇಳಿದಾರೆ ಅವ್ರ ಕ್ವಶನ್. ಹಾಗಾದ್ರೆ ನಾವು ಹಾರ್ಮೋನಿಕ್ಸ್ ಬಂತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೆ ನಾನು. ಏನೋ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ರೈಟ್, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಅಗೇನ್ ವಿ ಗೆಟ್ ಮಂಡೇ. ಬಟ್ ವಾಟ್ ಅಬೌಟ್ ದಿ ಡೇಟ್ಸ್? ಈಗ ಮಂಡೇ ನಾನು 1ನೇ ತಾರೀಕು ಅಂತ ತಗೊಂಡ್ರೆ, ಟ್ಯೂಸ್ಡೇ 2, ವೆನ್ಸ್ಡೇ 3, ಹೌದಾ? ಸಂಡೇ ಏನಾಕತಿ 7 ಆಕತಿ. ಮಂಡೇ ಮತ್ತು 1ನೇ ತಾರೀಕು ಆಕತಿ, ಏನಾಗ್ತೈತಿ 8 ಆಗ್ತೈತಿ. ಅಂದ್ರೆ ದ ಡೇಸ್ ಏನೋ ಕೌಂಟ್ ಹಾಕೊಂತಾನೆ ಹೋಗ್ತಾ ಇದೆ, ಬಟ್ ದ ವೀಕ್ಸ್ ಡೇಸ್ ನೇಮ್ಸ್ ಆರ್ ರಿಪೀಟೆಡ್ ಹಿಯರ್, ಹೌದಿಲ್ಲ? ಮತ್ತು ಸೋಮವಾರ, ಮಂಗಳವಾರ, ಬುಧವಾರ ರೌಂಡ್ ಹಾಕ್ತಾ ಇದೆ, ಬಟ್ ಡೇಟ್ 1, 2, 3, 4, 5, 6 ಇನ್ಕ್ರೀಸ್ ಹಾಕೊಂತ ಹೋಗ್ತಾ ಇದೆ. ಅಂದ್ರೆ ಇಫ್ ಯು ಇನ್ಕ್ರೀಸ್ ದ ವ್ಯಾಲ್ಯೂ ಬಟ್ ದ ಫಂಕ್ಷನ್ ರಿಮೈನ್ಸ್ ಸೇಮ್, ದ ಫಂಕ್ಷನ್ ಅಗೇನ್ ಅಂಡ್ ಅಗೇನ್ ಇಟ್ ರಿಪೀಟ್ಸ್ ಆಫ್ಟರ್ ಎ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಸಚ್ ಫಂಕ್ಷನ್ಸ್ ವಿ ಕಾಲ್ಡ್ ವಾಟ್? ಹಾರ್ಮೋನಿಕ್ ಅಂತ ಹೇಳ್ತೀವಿ. ಈಗ ಸರಿಗಮ ಪದನಿ ಅಂತ ಇದು ಮಾಡ್ತೀವಿ, ಮತ್ತೆ ಹೊಳ್ಳಿ ಎಲ್ಲಿಂದ ಬರ್ತೀವಿ ನಾವು? ಸರಿಗಮ ಪದನಿ ಅಂತಾನೆ ಬರ್ತೀವಿ, ಮತ್ತೆ ಸರಿಗಮ ಪದನಿ ಅಂತಾನೆ ಬರ್ತೀವಿ. ಬಟ್ ಮ್ಯೂಸಿಕ್ ಹೋಗ್ತಾ ಇರ್ತೈತಿ, ಬಟ್ ರಿಪೀಟೆಡ್ಲಿ ನಾವು ಅವನ್ನ ಯೂಸ್ ಮಾಡ್ತೀವಿ. ಅವಕ್ಕೆ ನಾವು ಏನಂತ ಕರಿತೀವಿ? ಹಾರ್ಮೋನಿಕ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಹಾರ್ಮೋನಿಯಂ ಅನ್ನೋ ವರ್ಡ್. ಇಲ್ಲಿ ಮ್ಯಾಥಮೆಟಿಕ್ಸ್ದಲ್ಲಿ ನಮಗೆ ಈ ತರ ಹಾರ್ಮೋನಿಕ್ ಫಂಕ್ಷನ್ಸ್ ಯಾವ್ದಾವ್ದಪ್ಪ ಅಂದ್ರೆ ಸೈನು ಮತ್ತು ಕಾಸ್ ಅಂತ ನಾವು ಹೇಳಿ ಕರಿತೀವಿ. ನೋಡಿ, ಜಸ್ಟ್ ಅಬ್ಸರ್ವ್, ಇಫ್ ಯು ಗೋ ಆನ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಥೀಟಾ, ವಿ ವಿಲ್ ಗೆಟ್ ದ ಸೇಮ್ ರಿಸಲ್ಟ್ಸ್ ಅಗೇನ್ ಅಂಡ್ ಅಗೇನ್. 0 + 1 0 - 1, 0 + 1 0 - 1, 0. ಥೀಟಾ ನೀವು ಏನಪ್ಪಾ ಅಂದ್ರೆ ಸಾಹಿತ್ಯನ ಥೀಟಾ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೂ ಕೂಡ ಈ ಫಂಕ್ಷನ್ ಮಾತ್ರ ಏನಾಗ್ತೈತಿ? ರಿಪೀಟ್ ಆಗ್ತೈತಿ, ಪಳಮಳ ಅದೇ ರಿಪೀಟ್ ಆಗ್ತೈತಿ. ಹಾಗಾಗಿ ಅವಕ್ಕೆ ನಾವು ಏನಂತ ಕರಿತೀವಿ? ಹಾರ್ಮೋನಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಯಾವುದು? ಸೈನು ಮತ್ತು ಕಾಸ್. ಟ್ಯಾನ್, ಕಾಟ್, ಕೊಸೆಕ್ ಇವೆಲ್ಲ ಬಂದು ಅಂದ್ರೆ ಅಲ್ಲಿ ಇನ್ಫೈನೈಟ್ ಬರೋದ್ರಿಂದ ಅನ್ಡಿಫೈನ್ಡ್ ಆಗ್ತೈತೆ ಅದು. ಓಕೆ, ಸೊ ಹಾಗಾದ್ರೆ ಟ್ರಿಗ್ನಾಮೆಟ್ರಿಕ್ಸ್ ದಲ್ಲಿ ಸೈನು ಮತ್ತು ಕಾಸ್ ನೀವು ಹಾರ್ಮೋನಿಕ್ ಫಂಕ್ಷನ್ಸ್. ಹಾಗಾಗಿ ನಾವು ವೇವ್ಸ್ ಇರ್ಬೋದು ಅಥವಾ ಆಸಿಲೇಟಿಂಗ್ ಆಬ್ಜೆಕ್ಟ್ ಇರ್ಬೋದು, ಇಕ್ವೇಶನ್ಸ್ ನಾವು ಬರಿಬೇಕಪ್ಪ ಅಂದ್ರೆ ಸೈನು ಮತ್ತು ಕಾಸ್ ನ ಯೂಸ್ ಮಾಡಿರ್ತೀವಿ. ಅಬ್ಸರ್ವ್ ಮಾಡಿರೋ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಬರೀತೀವಿ ನೋಡ್ರಿ ನಾವು. ಏನಪ್ಪ ಅಂದ್ರೆ y = a sin ωt ಅಂತ ನಾವು ಕರಿತೀವಿ ನೋಡ್ರಿ, ಹೌದಿಲ್ಲ? ಇಲ್ಲಿ a ಬರಿತೀವಿ, ಅದೇ x ಇತ್ತಂದ್ರೆ x = a cos ωt ಅಂತ ಬರಿತೀವಿ. ನೆನಪಿದವ ಈಕ್ವೇಶನ್ಸು? ರೈಟ್. ಸೊ ಹಾಗಾದ್ರೆ ಇಲ್ಲಿ ಸೈನು ಮತ್ತು ಕಾಸ್ ಅನ್ನ ಎದಕ್ಕೆ ತಗೋತೀವಪ್ಪ ಅಂತ ಹೇಳಿದ್ರೆ ಹಾರ್ಮೋನಿಕ್ ಫಂಕ್ಷನ್ಸ್. ಹಾಗಾದ್ರೆ ಈಗ ಇಲ್ಲಿ ಇದೇನು ಓಪನ್ ಎಂಡ್ ಏನಿದೆಯಲ್ಲ, ಓಪನ್ ಎಂಡ್ ದಲ್ಲಿ ಏನಾಗ್ತಾ ಇದೆ? ಹಾರ್ಮೋನಿಕ್ ಪ್ರೊಡ್ಯೂಸ್ ಆಗ್ತಾ ಇದೆ. ಎಷ್ಟು ಹಾರ್ಮೋನಿಕ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಕಿಲೋ ಹರ್ಟ್ಸ್ ಪ್ರೊಡ್ಯೂಸ್ ಆಗಕತ್ತೈತಿ, ಹೌದಾ? ಆಮೇಲೆ ನಮ್ಗೆ ಇಲ್ಲಿ ನೋಡ್ ಅಂಡ್ ಆಂಟಿ ನೋಡ್ ಅನ್ನೋ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ. ನೆನಪಿದೆನಾ? ನೋಡ್ ಅಂಡ್ ಆಂಟಿ ನೋಡ್ ಅಂತ ನಾವು ಹೇಳಿ ಕರಿತೀವಿ. ಯಾವುದು? ವೇವ್ಸ್ ಚಾಪ್ಟರ್ಸ್ ದಲ್ಲಿನೇ. ಓಕೆ, ಸೊ ಹಾಗಾದ್ರೆ ನೋಡ್ ಅಂದ್ರೆ ಏನ್ ಹೇಳ್ತೀರಾ? ಆಂಟಿ ನೋಡ್ ಅಂದ್ರೆ ಏನ್ ಹೇಳ್ತೀರಾ? ಈಗ ಒಂದು ವೇವ್ ಇದೆ, ರೈಟ್? ಅದ್ರ ಮೇಲ್ಗಡೆ ಇನ್ನೊಂದು ವೇವ್ ಸೂಪರ್ಪೋಸ್ ಆಯ್ತಪ್ಪ ಅಂತ ಹೇಳಿದ್ರೆ ಈ ತರ ಬರ್ತೈತೆ ನಮಗೆ. ಈ ಪಾಯಿಂಟಿಗೆ ಏನಂತ ಹೇಳ್ತೀರಾ? ಈ ಪಾಯಿಂಟಿಗೆ ಏನಂತ ಹೇಳ್ತೀರಾ? ಈ ಪಾಯಿಂಟಿಗೆ ನಾವು ನೋಡ್ ಅಂತ ಕರೆದ್ರೆ, ಈ ಪಾಯಿಂಟಿಗೆ ನಾವು ಆಂಟಿ ನೋಡ್ ಅಂತ ನಾವು ಕರಿತೀವಿ, ರೈಟ್? ಹಾಗಾದ್ರೆ ಓಪನ್ ಎಂಡ್ ದಲ್ಲಿ ಯಾವಾಗ್ಲೂ ಏನಪ್ಪಾ ಅಂದ್ರೆ ಆಂಟಿ ನೋಡ್ ಫಾರ್ಮೇಶನ್ ಆಗ್ತೈತಿ. ಏನು? ಆಂಟಿ ನೋಡ್ ಫಾರ್ಮೇಶನ್ ಆಗ್ತೈತಿ. ಸೊ ಹಾಗಾಗಿ ಇಲ್ಲಿ ಆಂಟಿ ನೋಡ್ ಅಂತಂದ್ರೆ ಈ ಕಡೆನೂ ಕೂಡ ಏನ್ ಬರ್ಬೇಕು? ಇಲ್ಲಿ ಆಂಟಿ ನೋಡ ಬರಬೇಕು. ಈ ತರ ಏನಪ್ಪಾ ಅಂದ್ರೆ ಈ ಪೈಪ್ ದಲ್ಲಿ ಹಾರ್ಮೋನಿಕ್ಸ್ ಪ್ರೊಡ್ಯೂಸ್ ಆಗಕತ್ತೈತಿ. ಹಾಗಾದ್ರೆ ಎಸ್ನೇ ಹಾರ್ಮೋನಿಕ್ಗೆ ಅದು 1.1 ಕಿಲೋ ಹರ್ಟ್ಸ್ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡ್ತೈತಿ. ಇದು ಓಪನ್ ಎಂಡ್ ಪೈಪು ಅಂತ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯ್ತಾ? ಓಕೆ, ರೈಟ್. ಹಾಗಾದ್ರೆ ಸಾಲ್ವ್ ಮಾಡ್ಕೊಂತ ಹೋಗೋಣ ಈಗ. So we have the expression of the nth harmonic frequency. That is, nth harmonic frequency is equal to n, where n stands for that is the number of harmonics anta ನಾವು ಕರಿತೀವಿ. Next, the velocity of sound v.
velocity of sound divided by 2L, where L stands for what? Length of the pipe ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ನಮಗೆ ಬೇಕಾಗಿರೋದೇನು? ಎಸ್ನೇ ಹಾರ್ಮೋನಿಕ್. ನಮಗೆ ಎಂತ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಎಲ್ ಕೊಟ್ಟಿದ್ದಾರೆ. ಹಾಗಾದ್ರೆ n is equal to we can write 2L, that is the nth frequency, divided by the velocity of sound. Value substitute madri 2. The length of the tube is how much? Centimeter. So we have to convert this 30 centimeter into in terms of meter. That is 30 into 10 to the power minus 2 meter. Minus 2. Very good. Into the frequency. Frequency ಎಷ್ಟು ಪ್ರೊಡ್ಯೂಸ್ ಮಾಡ್ತೈತೆ ಅಂತ ಹೇಳಿದಾರೆ ಅವರು? 1.1 ಕಿಲೋ ಅಂದರೆ 10 to the power plus 3 divided by, that is velocity of sound ಎಷ್ಟಿದೆ? How much is the velocity of 330? Okay, calculate this one. 10 to the power minus 2 plus 3 ಎಷ್ಟು ಬಂತು? 0.2 into 10 to the power plus 1. ಹೌದಿಲ್ಲ? ಯಾಕಂದ್ರೆ minus 2 plus 3 ಅಂದ್ರೆ ಏನು ಉಳಿತೈತಲ್ಲಿ? plus 1. ಸೊ ಹಾಗಾದ್ರೆ 10 to the power plus 1 ಅಂದ್ರೆ 10 ಆಯ್ತು. ಹಾಗಾದ್ರೆ 0.2 into 10 is equal to 2. ಸೊ ಹಾಗಾದ್ರೆ ಎಸ್ನೇ ಹಾರ್ಮೋನಿಕ್ ಇಷ್ಟು ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡ್ತೈತಿ. ಸೆಕೆಂಡ್ ಹಾರ್ಮೋನಿಕ್ ಪಾಯಿಂಟ್ ಕ್ಲಿಯರ್? ಸೆಕೆಂಡ್ ಹಾರ್ಮೋನಿಕ್ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ರೆಸೋನೇಟಿಂಗ್ ಫ್ರೀಕ್ವೆನ್ಸಿನ ಅದು ಪ್ರೊಡ್ಯೂಸ್ ಮಾಡ್ತೈತಿ. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Okay, next 17th question. In an anomalous expansion of water, at what temperature the density of water is maximum? In anomalous expansion of water, at what temperature the density of water is maximum ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಆಸ್ ಕಂಪೇರ್ಡ್ ಟು ದಿ ಅದರ್ ಲಿಕ್ವಿಡ್ಸ್, ಈ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಯಾವುದು? ಫಸ್ಟ್ ಇಯರ್ದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನೋ ಚಾಪ್ಟರ್ಸ್ದಲ್ಲಿ ನಾವು ಥರ್ಮಲ್ ಎಕ್ಸ್ಪ್ಯಾನ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತಿ. ಆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನೋ ಒಂದು ಕಾನ್ಸೆಪ್ಟದಿಂದ ನಾವು ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಯಾಕಂದರೆ ನಮ್ಗೆ ವಾಟರ್ದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಥವಾ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಅನ್ನೋದು ಅದೇ ಕಾನ್ಸೆಪ್ಟಲ್ಲಿ ನಾವು ನೋಡ್ತೀವಿ. ಫಸ್ಟ್ ಇಯರ್ದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ವಾಟರ್ ಚಾಪ್ಟರ್. ಸರಿ, ಹಾಗಾದರೆ ದ ವಾಟರ್ ಶೋಸ್ ಆನ್ ಸ್ಪೆಷಲ್ ಪ್ರಾಪರ್ಟಿ ಆಸ್ ಕಂಪೇರ್ಡ್ ಟು ದಿ ಅದರ್ ಲಿಕ್ವಿಡ್ಸ್. ನಾವು ಬೇರೆ ಲಿಕ್ವಿಡ್ಸನ್ನ ನಾವು ಕಂಪೇರ್ ಮಾಡಿದಪ್ಪ ಅಂತ ಹೇಳಿದ್ರೆ ಈ ವಾಟರ್ ಏನಪ್ಪ ಅಂದರೆ ಒಂದು ಸ್ಪೆಷಲ್ ಪ್ರಾಪರ್ಟೀಸನ್ನು ಏನು ಮಾಡ್ತಿತ್ತು, ಅದು ಶೋ ಮಾಡ್ತೈತಿ. ವೆನ್ ವಿ ಇನ್ಕ್ರೀಸ್ ದಿ ಟೆಂಪ್ರೇಚರ್ ಆಫ್ ದ್ಯಾಟ್ ವಾಟರ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್. ಅಂದರೆ ನಾವು ಫ್ರಿಜ್ಜಿಂಗ್ ಪಾಯಿಂಟಿಂದ ಹಿಡಿದ್ಬಿಟ್ಟು ಈ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ಕರಿತೀವಲ್ಲ, ಆ ಪಾಯಿಂಟ್ ಮಟ್ಟ ನಾವು ಟೆಂಪ್ರೇಚರ್ನ ರೈಸ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಒಂದು ಟೆಂಪ್ರೇಚರ್ದಲ್ಲಿ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ವಾಟರ್ ಒಂದು ಸ್ಪೆಷಲ್ ಪ್ರಾಪರ್ಟೀಸನ್ನ ಶೋ ಮಾಡ್ತೈತಿ. ಹಾಗಾದರೆ ಆ ಟೆಂಪ್ರೇಚರ್ ಎಷ್ಟು ಅಂತ ಹೇಳಿದರೆ ಎಷ್ಟು ಹೇಳ್ತೀರಾ? That is the special thing about the water. ನೆನಪಿದೆನಾ? ನೆನಪಿಲ್ಲ? ಓಕೆ, ನೀವು ಕಾಂಪಿಟೇಟಿವ್ ಓದೋರು ಫಸ್ಟ್ ಇರೋದು ಏನಪ್ಪ ಅಂತ ಹೇಳಿದರೆ ನೋಟ್ಸನ್ನ ಒಂದ್ಸಾರಿ ತೆಗೆದು ಏನು ಮಾಡಿರಿ, ಚೆಕ್ ಮಾಡ್ಕೊರಿ. ಓಕೆ, ಸೊ ಹಾಗಾದರೆ ನಮಗೆ ಎಷ್ಟು 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ 2 ಗ್ರಾಫ್ಸನ್ನು ಕೊಡ್ತೀನಿ ನಾನು. ಇವೆರಡು ಗ್ರಾಫ್ಸನ್ನು ನೆನ್ಪಿಟ್ಕೊಂಡ್ಬಿಡ್ರಿ.
ಒಂದು ಟೆಂಪ್ರೇಚರ್ ವರ್ಸಸ್ ವ್ಯಾಲ್ಯೂಮ್, ಟೆಂಪ್ರೇಚರ್ ವರ್ಸಸ್ ವ್ಯಾಲ್ಯೂಮ್. ಓಕೆ, ಇನ್ನೊಂದು ಗ್ರಾಫು ಇದ್ರ ಕೆಳಗಡೆ ಹಾಕ್ಬಿಡ್ತೀನಿ. ಟೆಂಪರೇಚರ್ ವರ್ಸಸ್ ದಿಸ್ ಇಸ್ ಡೆನ್ಸಿಟಿ. ಓಕೆ, ಸೊ ಹಾಗಾದರೆ at 4 degrees Celsius it has a volume, right? ಟೆಂಪ್ರೇಚರ್ ನನ್ನ 0 ಇದೆ ಇಲ್ಲಿ. 0ದಿಂದ 1 2 3 4 ನಾ ಏನಪ್ಪ ಅಂತ ಹೇಳಿದ್ರೆ 4 ಡಿಗ್ರಿ ಸೆಲ್ಸಿಯಸ್ಸಿಗೆ ಹೋದಾಗ ವ್ಯಾಲ್ಯೂಮ್ ಏನಾಗ್ಕೊಂತ ಬರ್ತೈತಿ, ವಾಟರ್ ಡಿಕ್ರೀಸ್ ಆಕ್ಕೊಂತ ಬರ್ತೈತಿ. ಸೊ ಹಾಗಾದ್ರೆ ವ್ಯಾಲ್ಯೂಮ್ ಡಿಕ್ರೀಸ್ ಆಯ್ತಂದ್ರೆ ವಿ ಹ್ಯಾವ್ ದಿ ಎಕ್ಸ್ಪ್ರೆಷನ್ ಡೆನ್ಸಿಟಿ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಹೌದಾ, ಎಕ್ಸ್ಪ್ರೆಷನ್ ಗೊತ್ತಿದೆ. ಹಾಗಾದ್ರೆ ವ್ಯಾಲ್ಯೂಮ್ ಡಿಕ್ರೀಸ್ ಆಗಕತ್ತಪ್ಪ ಅಂತ ಹೇಳಿದ್ರೆ ಡೆನ್ಸಿಟಿ ಏನಾಗ್ಬೇಕ್ರಿ, ಇನ್ಕ್ರೀಸ್. ಯಾಕಂದ್ರೆ ಅವೆರಡು ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಇರೋದ್ರಿಂದ. ಅಂದ್ರೆ 0 ಡಿಗ್ರಿದಿಂದ 4 ಡಿಗ್ರಿ ಮಟನ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ನಂದ್ರೆ ಅದ್ರ ವ್ಯಾಲ್ಯೂಮ್ ಏನಾಕೊಂತ ಹೋಗ್ತೈತಿ, ಡಿಕ್ರೀಸ್ ಆಕೊಂತ ಹೋಗ್ತೈತಿ. ಬಟ್ ಇಲ್ಲಿ ಡೆನ್ಸಿಟಿ ಏನಾಕೊಂತ ಹೋಗ್ತಿತ್ತಪ್ಪ ಅಂತ ಹೇಳಿದ್ರೆ ಎದ್ರದ್ದು, ವಾಟರ್ದು 0ದಿಂದ ನಾನೇನಾದರೂ ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ಕೊತ ಬಂದರೆ 4 ಡಿಗ್ರಿ ಸೆಲ್ಸಿಯಸ್ಸಿಗೆ density will go on increases according to this relation, 4 degree Celsius. ಸೊ ಹಾಗಾದ್ರೆ 4 ಡಿಗ್ರಿ ಸೆಲ್ಸಿಯಸ್ಗಿಂತ ನಾನು ಮತ್ತೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ವ್ಯಾಲ್ಯೂಮ್ ಏನಾಕೊಂತ ಹೋಗ್ತೈತಿ, ಅವಾಗ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ, ಡೆನ್ಸಿಟಿ ಡಿಕ್ರೀಸ್ ಆಕೊಂತ ಬರ್ತೈತಿ. ದಿಸ್ ಪ್ರಾಪರ್ಟಿ ರೈಟ್ ನಾವೇನಂತ ಕರಿತೀವಿ, ಇದಕ್ಕೆ ಅನಾಮಿಲಸ್ ಬಿಹೇವಿಯರ್ ಆಫ್ ವಾಟರ್ ಅಂತ ನಾವು ಹೇಳಿ ಕರಿತೀವಿ. ಅನಾಮಿಲಸ್ ಬಿಹೇವಿಯರ್ ಆಫ್ ವಾಟರ್. ಸೊ ಹಾಗಾದ್ರೆ at what temperature it shows this type of behavior? 4 ಡಿಗ್ರಿ ಸೆಲ್ಸಿಯಸ್, 0 to 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಥರ ನಮ್ಗೆ ನೇಚರ್ಸ್ ಏನಪ್ಪ ಅಂತ ಹೇಳಿದ್ರೆ ಶೋ ಮಾಡ್ತೈತಿ. ಹಾಗಾಗಿ ನಾವು ವಾಟರ್ ಏನಪ್ಪ ಅಂದ್ರೆ ದಟ್ ಇಸ್ ದ ಸ್ಪೆಷಲ್ ಲಿಕ್ವಿಡ್ ಅಂತ ಕೂಡ ನಾವು ಹೇಳಬಹುದು. ಕ್ಲಿಯರ್ ಆಯಿತು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Next 18th question. An aeroplane executes a horizontal loop at speed of 720 km per hour with its wings banked at 45 degree. What is the radius of the loop? Take g is equal to 10 meter per second square ಅಂತಿದೆ. ಸೊ ಅಂದರೆ ಒಂದು ಏನು ಮಾಡ್ತಾ ಇದೆ, ಏರೋಪ್ಲೇನ್ ಎಕ್ಸಿಕ್ಯೂಟ್ಸ್ ಹಾರಿಜಾಂಟಲ್ ಲೂಪ್ ವಿತ್ ಅ ಸ್ಪೀಡ್ ಆಫ್ 720 km per hour. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 720 km per hour. ಓಕೆ, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದೆ, ಅದು ಒಂದು ಲೂಪನ್ನ ಫಾರ್ಮ್ ಮಾಡ್ತಾ ಇದೆ. ಸೊ ಲೂಪ್ ಫಾರ್ಮ್ ಮಾಡ್ತಾ ಇದರಲ್ಲಿ ತಿರುಗ್ತಾ ಇದೆ. ಹಾಗಾದ್ರೆ ಅದರ ರೆಕ್ಕಿ ಇರ್ತಾವ ನೋಡ್ರಿ, ರೈಟ್? ಈ ರೆಕ್ಕಿನ ಎಷ್ಟು ಆ್ಯಂಗಲ್ದಲ್ಲಿ ಅದು ಇದು ಮಾಡಿದೆ, ಯಾಕಂದ್ರೆ ಸರ್ಕಲ್ ಮಾಡ್ಬೇಕಂದ್ರೆ ನಾವು ಬಾಡಿ ಬೆಂಡ್ ಮಾಡಲೇಬೇಕು. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಇದು ಫ್ಲೇನ್ ಏನಿದೆಯಲ್ಲ ಎಷ್ಟು ಡಿಗ್ರಿಪ ಅಂತ ಹೇಳಿದ್ರೆ ಹಾರಿಜಾಂಟಲ್ ಇದಕ್ಕೆ 45 ಡಿಗ್ರಿದಲ್ಲಿ ಥೀಟಾ ಇಸ್ ಈಕ್ವಲ್ ಟು ಹೌ ಮಚ್, 45 ಡಿಗ್ರಿದಲ್ಲಿ ಏನು ಮಾಡ್ತಾ ಇದೆ, ಅದು ಒಂದು ಲೂಪನ್ನು ಫಾರ್ಮ್ ಮಾಡ್ತಾ ಇದೆ. ಹಾಗಾದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ್ಯಾಟ್ ಲೂಪ್. ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ರೇಡಿಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೇಡಿಯಸ್ ಆಫ್ ದಿ ಲೂಪ್, ದಿಸ್ ಇಸ್ ದ ಲೂಪ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೇಡಿಯಸ್. Theta they have given, velocity they have given. Okay, fine. G is equal to how much, 9 point, okay, 10 meter per second square, 10 meter per second square. ಸರಿ, ಹಾಗಾದರೆ ಪ್ರಾಬ್ಲಮ್ಸ್ ಕೊಟ್ಟರೆ ಫಸ್ಟ್ ಏನಪ್ಪ ಅಂದರೆ ಪ್ರಾಬ್ಲಮ್ಸನ್ನು ಅನಲೈಸ್ ಮಾಡ್ಕೋಬೇಕು. ಅನಲೈಸ್ ಮಾಡಿಕೊಂಡು ಅದನ್ನು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆದರೆ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ಸನ್ನು ನಾವು ಪೇಪರ್ದಲ್ಲಿ ಆದರೂ ಮಾಡ್ಕೋಬೋದು ಅಥವಾ ನಮ್ಮ ಮೈಂಡ್ ಸೆಟ್ದಲ್ಲಾದರೂ ನಾವು ಮಾಡ್ಕೋಬಹುದು. ಓಕೆ, ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ, ರೈಟ್? ಸೊ ಹಾಗಾದ್ರೆ ನಾವು ದ ಸ್ಪೀಡ್ ಈಸ್ ಇನ್ ಟರ್ಮ್ಸ್ ಆಫ್ ದಿ ಪ್ರಾಕ್ಟಿಕಲ್ ಯೂನಿಟ್ಸ್. ಸ್ಪೀಡನ್ನು ನೋಡ್ರಿ, ಒಂದು ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಇದೆ.
ಕಿಲೋಮೀಟರ್ ಪರ್ ಅವರ್ ಇಸ್ ನಾಟ್ ಎಸ್ ಐ ಯೂನಿಟ್, ಇಟ್ ಈಸ್ ದಿ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಸ್ಪೀಡ್ ಅಂತ ಹೇಳ್ತೀವಿ. ಓಕೆ, ಅದನ್ನು ನಾವು ಏನು ಮಾಡ್ಕೋಬೇಕು, ವಿ ಹ್ಯಾವ್ ಟು ಕನ್ವರ್ಟ್. ಕನ್ವರ್ಷನ್ ಫ್ಯಾಕ್ಟರ್ ಕಿಲೋಮೀಟರ್ ಇದ್ದಿದ್ದನ್ನ ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಏನು ಮಾಡ್ತೀವಿ ನಾವು 5/18 ಯೂಸ್ ಮಾಡ್ಕೋತೀವಿ. 720 ಇಂಟು 5/18 ಮಾಡಿದ್ರೆ ಎಷ್ಟಾಗ್ತೈತೆ ನೋಡ್ರಿ, ಇದು 5/18. ರೈಟ್. ಸೊ ಹಾಗಾದರೆ 200 ಏನಿದು ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ? ಮೀಟರ್ ಪರ್ ಸೆಕೆಂಡ್. ಸೊ ಈಗ ನಮಗೆ ಸ್ಪೀಡ್ ಸಿಕ್ತು ಅಂದರೆ ವೆಲಾಸಿಟಿ ಸಿಕ್ತು. ವೆಲಾಸಿಟಿ ಈಸ್ ಈಕ್ವಲ್ ಟು 200 ಮೀಟರ್ ಪರ್ ಸೆಕೆಂಡ್. ಸರಿ. ಸೊ ನಮಗೆ ಈ ಬ್ಯಾಂಕ್ಡ್ ರೋಡದು ಏನಪ್ಪ ಅಂದರೆ ಎಕ್ಸ್ಪ್ರೆಷನ್ಸು ನಾನು ಮೊದಲನೇ ಕ್ಲಾಸ್ದಾಗನೇ ಡಿಸ್ಕಷನ್ನ ಮಾಡಿದ್ದೆ. ಬ್ಯಾಂಕ್ಡ್ ರೋಡ್ ಇತ್ತಪ್ಪ ಅಂತ ಹೇಳಿದರೆ ಫ್ರಿಕ್ಷನ್ಲೆಸ್ ಸರ್ಫೇಸನ್ನು ತಗೊಂಡ್ರೆ ದ ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ ಈಕ್ವಲ್ ಟು ರೂಟ್, ಹೌದಾ, ರೂಟ್ RG tan θ ಅಂತ ಕೊಟ್ಟಿದ್ದೇನೆ. ನೆನಪಿದೆನಾ? ಲಾಸ್ಟ್ ವಿಡಿಯೋ 1ರಲ್ಲಿ ಏನಪ್ಪ ಅಂತ ಹೇಳಿದರೆ ಇದ್ರ ಬಗ್ಗೆ ಡಿಸ್ಕಷನ್ನ ಮಾಡಿದ್ದೆ ನಾನು. ಈ ಚಾಪ್ಟರ್ ಎಲ್ಲಿಪ್ಪ ಅಂದರೆ ಬ್ಯಾಂಕಿಂಗ್ ಆಫ್ ರೋಡ್ ಯಾವ ಚಾಪ್ಟರ್ದಲ್ಲಿ ನೀವು ಸ್ಟಡಿ ಮಾಡ್ತೀರಾ? ಲಾಸ್ ಆಫ್ ಮೋಷನ್, ಹೌದಾ. ಲಾಸ್ ಆಫ್ ಮೋಷನ್ಸ್ದಲ್ಲಿ ನಾವು ಬ್ಯಾಂಕಿಂಗ್ ಆಫ್ ರೋಡ್ ಅಂತ ಏನು ಕರಿತೀವಲ್ಲ, ದ ಮ್ಯಾಕ್ಸಿಮಮ್ ಸೇಫೆಸ್ಟ್ ಸ್ಪೀಡ್ ಆನ್ ದಿ ಕರ್ವ್ಡ್ ರೋಡ್ ಅಂತ ಬಂತಪ್ಪ ಅಂತ ಹೇಳಿದರೆ ಈಕ್ವೇಷನ್ಸನ್ನು ಯೂಸ್ ಮಾಡ್ಕೋತೀವಿ ನಾವು. ಇದ್ರ ಬಗ್ಗೆ ನಾನು ಲಾಸ್ಟ್ ಡಿಸ್ಕಷನ್ಸ್ ಮಾಡಿ ನಾನು, ಹೌದಾ. ಫ್ರಿಕ್ಷನ್ ಇದ್ದರೆ ಯಾವ ಥರ ಬರ್ಕೋಬೇಕು, ಫ್ರಿಕ್ಷನ್ ಲೆಸ್ ಸರ್ಫೇಸ್ ಇತ್ತಪ್ಪ ಅಂತ ಹೇಳಿದರೆ. ಸೊ ಹಾಗಾದರೆ ನಮಗೆ ಕೇಳಿರೋದೇನೋ ಆರ್ ಕೇಳಿದ್ದಾರೆ, ವೆಲಾಸಿಟಿ ಗೊತ್ತಿದೆ, ಜಿ ಗೊತ್ತಿದೆ, ಥೀಟಾ ವ್ಯಾಲ್ಯೂ ಗೊತ್ತಿದೆ. ರೈಟ್. ಈ ಕಡೆ ಬಂತಂದರೆ v² ಇಸ್ ಈಕ್ವಲ್ ಟು RG tan θ. ಹಾಗಾದರೆ ಆರ್ ನಿಲ್ಲೇ ಇಟ್ಟು ಅಂದರೆ ನಮ್ಗೇನು ಬರ್ತೈತಿ, v² ಕೆಳಗಡೆ G ಇಂಟು tan θ ಬರಿಬೋದಲ್ಲ, tan θ. ಓಕೆ. ಸೊ ಹಾಗಾದರೆ ವಿ ವ್ಯಾಲ್ಯೂ ಎಷ್ಟು, 200² ಡಿವೈಡೆಡ್ ಬೈ ಜಿ ವ್ಯಾಲ್ಯೂ 10 ಇಂಟು tan θ ವ್ಯಾಲ್ಯೂ ಎಷ್ಟು 45. ಹಾಗಾದರೆ tan 45 ವ್ಯಾಲ್ಯೂ ಎಷ್ಟು ರೀ, tan 45 ವ್ಯಾಲ್ಯೂ ಎಷ್ಟು 1. ಸೊ ಹಾಗಾಗಿ ಆರ್ ಇಸ್ ಈಕ್ವಲ್ ಟು 200², ಹೌದಾ. ಇದನ್ನು ಸಿಂಪಲ್ ಹಿಂಗೂ ಬರ್ಕೋಬೋದು. ಇದನ್ನ 2 ಇಂಟು 10 ಟು ದಿ ಪವರ್ 2 ಅನ್ಬೋದಾ, ಇಂಟು ಸ್ಕ್ವೇರ್ ಮಾಡಿದ್ವು ಅಂದ್ರೆ ಇದೇನಾಗ್ಬಿಡ್ತೈತೆ ನೋಡ್ರಿ, 4 ಇಂಟು 10 ಟು ದಿ ಪವರ್ 4 ಡಿವೈಡೆಡ್ ಬೈ ದಿಸ್ ಇಸ್ 10 ಇಂಟು 1. ಹಾಗಾದರೆ ಇದು 10 ಇದ್ದಿದ್ದು ಮೇಲ್ಗಡೆ ಹೋಯ್ತು ಅಂದರೆ 10 ಟು ದಿ ಪವರ್ -1 ಆಕತಿ, ಆಗ್ತೈತಾ. ಸೊ -1 ಆಯ್ತಪ್ಪ ಅಂತ ಹೇಳಿದ್ರೆ 4 ಇಂಟು 10 ಟು ದಿ ಪವರ್ 3 ಅಂತ ಬರಿಬೋದಲ್ಲ. ಹಾಗಾದರೆ 10 ಟು ದಿ ಪವರ್ ಈಸ್ ನಥಿಂಗ್ ಬಟ್ ವಾಟ್, 4 ಕಿಲೋ ಅಲ್ಲ, ಅದು ಕಿಲೋಮೀಟರ್. ಎಷ್ಟು, 4 ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ದ ರೇಡಿಯಸ್ ಎಷ್ಟು, 4 ಕಿಲೋಮೀಟರ್. ಎಷ್ಟನೇದು ಆನ್ಸರ್ ಇದು, ಹೌದಾ. ಹಾಗಾಗಿ ಈ ಏರೋಪ್ಲೇನ್ ಏನಿದಾವಲ್ಲ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂತ ಹೇಳಿದರೆ ರೇಡಿಯಸ್ ಏನಾಗ್ಬಿಡ್ತೈತಿ, ದೊಡ್ಡದಾಗ್ತೈತಿ. ಯಾಕಂದರೆ ದ ರೇಡಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾವೇನಂತ ಹೇಳ್ತೀವಿ, ಸ್ಕ್ವೇರ್ ಆಫ್ ಇಟ್ಸ್ ವೆಲಾಸಿಟಿ. ನೆನ್ಪಿಟ್ಕೊಂಡ್ಬಿಟ್ರಿ. ಯಾವುದು ಬ್ಯಾಂಕಿಂಗ್ ಆಫ್ ರೋಡ್ ಬಂತಂದರೆ ರೇಡಿಯಸ್ ಸ್ಪೀಡ್ ಜಾಸ್ತಿ ಇತ್ತಪ್ಪ ಅಂದ್ರೆ ರೇಡಿಯಸ್ ಏನಾಕತಿ, ಜಾಸ್ತಿ ಆಕತಿ. ಅಂದ್ರೆ ಜಾಸ್ತಿ ನಾವು ಏನಪ್ಪ ಅಂದ್ರೆ ರೇಡಿಯಸ್ದಲ್ಲಿ ಹಿಂಗೆ ಟರ್ನ್ ಆಗ್ಬೇಕು. ಈಗ ನಾ ಹಿಂಗೆ ಹಗಕ್ಕೆ ಹಿಂಗೆ ಓಡ್ಕೊಂತ ಹೊಂಟಿನಂದ್ರೆ ನಾ ಹಿಂಗೆ ಹೊಳಬೇಕಂದ್ರೆ ಅಂದ್ರೆ ನಾ ಹಿಂಗೆ ಕರ್ವಿಂಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ರೇಡಿಯಸ್ ಏನಾಕತಿ, ಇಷ್ಟ ರೇಡಿಯಸ್ ಆಕತ್ ನಂದು, ಇಷ್ಟ ಸರ್ಕಲ್ ಆಗಿಬಿಡ್ತೈತಿ ನಂದು, ಹೌದಿಲ್ಲ. ಸ್ಪೀಡ್ ಏನಿದೆ ನಂದು ಕಡಿಮೆ ಇದೆ. ಅದ ನಾನು ಈ ಖೋಖೋ ಆಡಿರ್ಬೋದು, ನೀವು ಖೋಖೋ ಆಡಿರಲ್ಲ. ಸೊ ಕಂಬ ಇದೆಯಲ್ಲ, ಕಂಬದ ಹತ್ರ ಹೋಗಿ ನೀವೇನು ಕಂಬ ಬಿಟ್ಟು ನೀವು ಹಿಂಗೆ ಹೊಳಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಸ್ಪೀಡ್ ಕಡಿಮೆ ಇತ್ತಂದ್ರೆ ಅಲ್ಲೇ ಹೊಳ್ಬಿಡ್ತೀರಿ, ಕಂಬದ ಹತ್ರನ ಹೊಳಿಬಿಡ್ತೀರಿ, ಹೌದಾ.
ಸ್ಪೀಡ್ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರು ದೊಡ್ಡ ರೌಂಡ್ ಹೊಡೆದು ಮತ್ತೆ ಹಿಂಗೆ ಒಳಗೆ ಬರ್ತೀರಿ. ಅಬ್ಸರ್ವ್ ಮಾಡಿರ ಇದನ್ನು? ರೈಟ್. ಸೊ ಇಲ್ಲಿದೆ ಅದಕ್ಕೆ ಎಕ್ಸ್ಪ್ರೆಷನ್ಸ್. ದಟ್ ಈಸ್ ರೇಡಿಯಸ್. ವೆಲಾಸಿಟಿ ಜಾಸ್ತಿ ಇತ್ತಂದ್ರೆ ರೇಡಿಯಸ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ವೆಲಾಸಿಟಿ ಕಡಿಮೆ ಇತ್ತಂದ್ರೆ ಆಟೋಮೆಟಿಕ್ ರೇಡಿಯಸ್ ಕೂಡ ಕಡಿಮೆ ಆಗ್ತೈತಿ. ಕ್ಲಿಯರಾ? ಸರಿ. ಸೊ ಇದೇ ಇಕ್ವೇಶನ್ಸ್ನ ಇಟ್ಕೊಂಡ್ಬಿಟ್ಟು ರೈಟ್ ನಾವು ಕರ್ವಿಂಗ್ಸ್ ಬಂತಂದ್ರೆ, ಕರ್ವಿಂಗ್ ಇದ್ದಲ್ಲಿ ಸಪೋಸ್ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ಕರ್ವಿಂಗ್ ದೊಡ್ಡದು ಕರ್ವಿಂಗ್ ಹಿಂಗೆ ಬಂದಿತ್ತಂದ್ರೆ ಸ್ಪೀಡ್ ಅಂದ್ರೆ ರೇಡಿಯಸ್ ಇದ್ರದ್ದು ಏನಾಗ್ತೈತಿ? ರೇಡಿಯಸ್ ಆರ್ ಬರ್ತೈತಿ. ಅದೇ ಕರ್ವಿಂಗ್ ಹಿಂಗಿತ್ತಂದ್ರೆ ಇಲ್ಲೇ ಹೊಳಿತ್ತಂದ್ರೆ ಹಿಂಗೆ ಹೊಳ್ತಾವ ನೋಡ್ರಿ ಕೆಲವೊಂದಿಷ್ಟು ರೋಡ್, ಇದ್ರದ್ದು ರೇಡಿಯಸ್ ಏನಾಗ್ತೈತಿ ನೋಡ್ರಿ? ಕಡಿಮೆ ಆಗ್ತೈತಿ. ಹೌದಾ? ಇದ್ರದ್ದು ರೇಡಿಯಸ್ ಕಡಿಮೆ ಆಗತ್ತಪ್ಪ ಅಂದ್ರೆ ಇಲ್ಲಿ ಸ್ಪೀಡನ್ನು ನಾವು ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು? ಯಾಕಂದ್ರೆ ರೇಡಿಯಸ್ ಮತ್ತು ಸ್ಪೀಡಿಗೆ ಅಪ್ಲೈ ಮಾಡ್ರಿ. ಕೊಟ್ಟಿರೋದು ಒಂದೇ ಇಕ್ವೇಶನ್ಸ್, ಇದಷ್ಟೇ ಒಂದೇ ಪ್ರಾಬ್ಲಮ್. ಬಟ್ ಒಂದು ಪ್ರಾಬ್ಲಮ್ ಮೇಲ್ಗಡೆ ನಾವು ಎಷ್ಟೆಲ್ಲ ಅನಲೈಸ್ ಮಾಡಬಹುದು ನೆನಪಿರ್ಲಿ. ಓಕೆ, ಹಾಗಾದ್ರೆ ರೇಡಿಯಸ್ ಕಡಿಮೆ ಇತ್ತಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಇದೆ. ರೇಡಿಯಸ್ ಕಡಿಮೆ ಇತ್ತಂದ್ರೆ ಆಟೋಮೆಟಿಕ್ ಏನಾಗಬೇಕು? ವೆಲಾಸಿಟಿ ಕಡಿಮೆ ಆಗಬೇಕು. ನೆನಪಿರಲಿ. ಹಾಗಾಗಿ ನಾನು ಸಣ್ಣ ಟರ್ನ್ ಹಿಂಗೆ ಗರ್ಕ್ನ ಹಿಂಗೆ ಹೊಳಬೇಕಪ್ಪ ಅಂತ ಹೇಳಿದ್ರೆ ವೆಲಾಸಿಟಿ ಕಡಿಮೆ ಇರಬೇಕು. ಅದು ದೊಡ್ಡ ರೇಡಿಯಸ್ದಲ್ಲಿ ನಾನು ಹಿಂಗೆ ಬರಬೇಕಪ್ಪ ಅಂತ ಹೇಳಿದ್ರೆ ಅವಾಗ ವೆಲಾಸಿಟಿ ನಾವೇನು ಮಾಡ್ಕೋಬೋದು? ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಕ್ಲಿಯರಾ? ಓಕೆ, shall we move for the next question? ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲಲ್ಲ 18ನೇ ಕ್ವಶನ್ಸ್ದಲ್ಲಿ. ಓಕೆ, ನೆಕ್ಸ್ಟ್ 19ನೇ ಕ್ವಶನ್ಗೆ ಹೋಗ್ತೀನಿ. A body having a moment of inertia about its axis of rotation equal to 3 kg meter square is rotating with the angular velocity of 3 radian per second. Kinetic energy of this rotating body is the same as that of a body of mass 27 kg moving with the velocity v. The value of v is ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನಾವು ರೊಟೇಷನಲ್ ಮೋಷನ್ಸ್ ಮತ್ತು ಏನಪ್ಪ ಅಂತ ಹೇಳಿದ್ರೆ ಲೀನಿಯರ್ ಮೋಷನ್ಸ್, ಈ ಕ್ವಶನ್ಸ್ನ ನಾವು ಯಾವ ಚಾಪ್ಟರಿಂದ ನೋಡ್ಬೋದು ಅಂದರೆ 8ನೇ ಚಾಪ್ಟರ್, ಫಸ್ಟ್ ಇಯರ್ದು 8ನೇ ಚಾಪ್ಟರ್. ಸೊ ಹಾಗಾದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು CETಗೆ ಫಸ್ಟ್ ಇಯರ್ದಲ್ಲಿ 8ನೇ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಬೇಕು. ಲಾಸ್ ಆಫ್ ಮೋಷನ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್. ಸದ್ಯಕ್ಕೆ ಈ ಕ್ವಶನ್ ಪೇಪರ್ ಪ್ರಕಾರ ಹೋದರೆ ಓಕೆ, ಪಾರ್ಟ್ 1ದಲ್ಲಿ ಇದನ್ನು ನಾವೇನು ಮಾಡಬೇಕು? ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಸರಿ. ಸೊ ಹಾಗಾದರೆ ಕ್ವಶನ್ಸ್ ಏನಪ್ಪ ಅಂತ ಹೇಳಿದರೆ, ಈ ಕ್ವಶನ್ಸಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ಸನ್ನ ಕೊಟ್ಬಿಡ್ತೀನಿ ನಾನು. ಇನರ್ಷಿಯಾ ಅನ್ನೋ ಒಂದು ವರ್ಡನ್ನು ನಾವು ನೋಡಿವಿ. ಹಾಗಾದರೆ ಹೂ ಹ್ಯಾಸ್ ಗಿವನ್ ದಿಸ್ ಟರ್ಮ್ ಇನರ್ಷಿಯಾ? ಇನರ್ಷಿಯಾ ಅನ್ನೋ ವರ್ಡನ್ನು ಯಾರು ಕೊಟ್ಟವರು? ಯಾರಿಗಾದರೂ ನೆನಪಿದೆನಾ? ಯಾರು? ಗೆಲಿಲಿಯೋ ಅಂತ ನಾವು ಹೇಳ್ತೀವಿ. ಗೆಲಿಲಿಯೋ ಅವರು ಇನರ್ಷಿಯಾ ವರ್ಡನ್ನು ಕೊಟ್ಟಿರೋದ್ರಿಂದ ನಮ್ಮದು ಫಿಸಿಕ್ಸ್ ಏನಪ್ಪ ಅಂದರೆ ಡೆವಲಪ್ ಆಯಿತು. ಹಾಗಾಗಿ ನಾವು ಫಾದರ್ ಆಫ್ ಫಿಸಿಕ್ಸ್ ಬಂದ್ರಪ್ಪ ಅಂತ ಹೇಳಿದ್ರೆ ಗೆಲಿಲಿಯೋ ಹೇಳ್ಬೋದು. ನೆಕ್ಸ್ಟ್ ಐನ್ಸ್ಟೀನು ಮತ್ತು ನಾವು ಏನಪ್ಪ ಅಂದರೆ ನ್ಯೂಟನನ್ನು ಹೇಳಬಹುದು, ಯಾಕಂದರೆ ಅದನ್ನು ಮುಂದೆ ಡೆವಲಪ್ ಮಾಡಿದವರು ಫಿಸಿಕ್ಸನ್ನು ಅವರು. ಸರಿ. ಸೊ ಈ ಇನರ್ಷಿಯಾ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ದಿ ಇನ್ಎಬಿಲಿಟಿ ಆಫ್ ಆನ್ ಆಬ್ಜೆಕ್ಟ್. ಇನರ್ಷಿಯಾ ಅನ್ನೋದು ಏನಪ್ಪ ಅಂದರೆ ಇನ್ಎಬಿಲಿಟಿ ಅಂತ ನಾವು ಹೇಳಿ ಕರಿತೀವಿ ಅದಕ್ಕೆ. ಡ್ಯೂ ಟು ದ್ಯಾಟ್ ಇನ್ಎಬಿಲಿಟಿ objects around us will not change their position and configurations with by itself. ಅಂದರೆ ಈ ಪ್ರತಿಯೊಂದು ವಸ್ತು ನಮ್ಮ ಸುತ್ತಮುತ್ತಲೂ ಏನು ಕಾಣಿಸ್ತಾ ಇದ್ದಾವಲ್ಲ, ಈ ವಸ್ತು ತನ್ನಷ್ಟಕ್ಕೆ ತಾವೇ ತಮ್ಮ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ತಗೊಳ್ಳೋದಿಲ್ಲ. ಎಲ್ಲಿವರೆಗೂ ಅದರ ಮೇಲ್ಗಡೆ ಗಾಳಿಯಾರ ಬಂದುಬಿಡಲಿ, ಬೇರೆಯವರು ಯಾರಾದರೂ ಅದ್ರ ಮೇಲ್ಗಡೆ ಫೋರ್ಸ್ ಅಪ್ಲೈ ಮಾಡಿರಿ, ಅಲ್ಲಿ ತನಕ ಅದೇನು ಮಾಡ್ಕೊಳ್ಳೋದಿಲ್ಲ, ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅಬ್ಸರ್ವ್ ಮಾಡಿರಾ? ಎದಕ್ಕಂದರೆ ಅದರ ಹತ್ರ ಏನಿದೆ? ಇನರ್ಷಿಯಾ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಇದನ್ನು ಹೇಳಿದವ್ರೆ ಗೆಲಿಲಿಯೋ. ಹಾಗಾದರೆ ಫಿಸಿಕ್ಸ್ ಅಂದರೆ ಮೆಜರ್ಮೆಂಟ್ ಸೈನ್ಸ್ ಅಂತ ನಾವು ಹೇಳಿ ಕರಿತೀವಿ. ಫಿಸಿಕ್ಸ್ ನಾವೇನಪ್ಪ ಅಂತ ಹೇಳಿದ್ರೆ ಜಸ್ಟ್ ಥಿಯರಿ ಹೇಳಿಬಿಟ್ಟು ಮುಗಿಸೋದಿಲ್ಲ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಎವರ್ ವಿ ಡಿಸ್ಕಸ್ಡ್ ಇನ್ ದಿ ಕ್ಲಾಸ್. ವಿ ಕ್ಯಾನ್ ಕ್ಯಾಲ್ಕುಲೇಟ್, ವಿ ಕ್ಯಾನ್ ಫೈಂಡ್ ದಟ್ ವ್ಯಾಲ್ಯೂ ಬೈ ಎಕ್ಸ್ಪೆರಿಮೆಂಟಲಿ.
ಸೊ ಎಕ್ಸ್ಪೆರಿಮೆಂಟಲಿ ನಾವೇನು ಮಾಡ್ಬೋದು, ಅದನ್ನು ವ್ಯಾಲ್ಯೂಸನ್ನು ಫೈಂಡ್ ಮಾಡ್ತೀವಿ. ಹಾಗಾಗಿ ದ ಫಿಸಿಕ್ಸ್ ಇಸ್ ಅ ಮೆಜರ್ಮೆಂಟ್ ಸೈನ್ಸ್ ಅಂತ ನಾವು ಕರಿತೀವಿ. ಸರಿ, ಹಾಗಾದರೆ ಇನರ್ಷಿಯಾ ಅಂದರೆ ಇನೆಬಿಲಿಟಿ ಅಂತ ನಾನು ಕರಿತೀನಿ, ರೈಟ್. ಸೊ ಹಾಗಾದರೆ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದರ ಇನರ್ಷಿಯಾ ಎಷ್ಟು? ಚಾಪಿಸ್ ಇದೆ ಈಗ, ಹೌದಾ? ಹಾಗಾದರೆ ಈ ಚಾಪಿಸ್ ನಿಂತೈತಿ, ಈಗ ರೆಸ್ಟ್ದೊಳಗಡೆ ಇದೆ. ದ ಚಾಪಿಸ್ ಈಸ್ ಎಟ್ ರೆಸ್ಟ್. ಹಾಗಾದರೆ ಇದ್ರ ಹತ್ರ ಇನರ್ಷಿಯಾ ಐತೆ ಅಂದ್ರೆ ಒಪ್ಕೋತೀರಾ? ಹಾಗಾದರೆ ಆ ಇನರ್ಷಿಯಾ ಎಷ್ಟು? ಆ ಇನರ್ಷಿಯಾ ಈ ಒಂದು ಆಬ್ಜೆಕ್ಟ್ದಲ್ಲಿ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ ಮೇಲ್ಗಡೆ ಡಿಪೆಂಡ್ ಆಗೈತಿ, ಹೌದಾ? ಹಾಗಾದರೆ ನಾವು ಲೀನಿಯರ್ ನೆನ್ಪಿಟ್ಕೊಂಡ್ಬಿಡ್ರಿ. ಲೀನಿಯರ್ ಮೋಷನ್ ಬಂತಂದ್ರೆ ಯಾವ ಮೋಷನು? ಲೀನಿಯರ್ ಮೋಷನ್ ಬಂತಂದ್ರೆ ಇನರ್ಷಿಯಾ ಯಾವ ರೂಪದಲ್ಲಿ ಇರ್ತೈತಿ? ಮಾಸ್ ಆಫ್ ದಿ ಬಾಡಿ. ಈ ಚಾಪಿಸದ ಮಾಸನ್ನ ನಾ ಮೆಜರ್ ಮಾಡಿದ್ನಂದ್ರೆ ಆ ಮಾಸ ಏನಾಗಿರ್ತೈತಿ? ಇನರ್ಷಿಯಾ ಯಾವಾಗ? ರೆಸ್ಟ್ ಮತ್ತು ಲೀನಿಯರ್ ಮೋಷನ್ ಅಂತ ಹೇಳ್ಬೋದು. ರೆಸ್ಟ್ ಅಂಡ್ ಲೀನಿಯರ್ ಮೋಷನ್. ಓಕೆ, ಅದೇ ನನಗೆ ಈ ರೊಟೇಷನಲ್ ಮೋಷನ್ ಮತ್ತು ಆಸಿಲೇಟರಿ ಮೋಷನ್, ಬಿಕಾಸ್ ದ ಎವ್ರಿ ಆಸಿಲೇಟರಿ ಮೋಷನ್ ಈಸ್ ಅ ಪಿರಿಯಾಡಿಕ್ ಮೋಷನ್ ಅಂತ ನಾವು ಹೇಳಿ ಕರಿತೀವಿ, ರೈಟ್. ಸೊ ಹಾಗಾದ್ರೆ ಇನ್ ರೊಟೇಷನಲ್ ಮೋಷನ್ ಬಂತಂದ್ರೆ ರೊಟೇಷನಲ್ ಮೋಷನ್ ಫಸ್ಟ್ ಯಾರ್ದವ್ರು ಯಾವ್ಯಾವ ಡಿವಿಷನ್ದವ್ರು ಇದ್ದೀರಾ? ಮತ್ತೆ ಮತ್ತೆ ಸಿ ಡಿವಿಷನ್ ಇದಿರಲ್ಲ? ಓಕೆ ಫೈನ್. ಸೆಕೆಂಡ್ ಇಯರ್ದವರು? ಎ ಇದ್ದೀರಾ? ಬಿ ಡಿವಿಷನ್, ಬಿ, ಸಿ, ಡಿ. ಓಕೆ ಫೈನ್. ಸೊ ಹಾಗಾದ್ರೆ ರೊಟೇಷನಲ್ ಮೋಷನ್ಸ್ ಬಂದಿವಪ್ಪ ಅಂತ ಹೇಳಿದ್ರೆ ಇನರ್ಷಿಯಾ ಯಾವ ಫಾರ್ಮ್ದಲ್ಲಿ ಇರ್ತೈತಿ? ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಮೂಮೆಂಟ್ ಆಫ್ ಇನರ್ಷಿಯಾ. ಹಾಗಾದ್ರೆ ಮಾಸದ ಸಿಂಬಲನ್ನ ಎಂ ಅಂತ ಬರೆದ್ರೆ ಮೂಮೆಂಟ್ ಆಫ್ ಇನರ್ಷಿಯಾನ ಐ ಅಂತ ಬರಿತೀವಿ. ಅಂದ್ರೆ ಲೀನಿಯರ್ ಮೋಷನ್ಸ್ದಲ್ಲಿ ಇನರ್ಷಿಯಾ ರೋಲನ್ನ ಯಾರು ಪ್ಲೇ ಮಾಡ್ತಾರ? ಮಾಸ್. ಅರ್ಥ ಆಗ್ತಾ ಇದೆನಾ? ಓಕೆ, ಅದೇ ರೊಟೇಷನಲ್ ಮೋಷನ್ಗೆ ಬಂತಂದ್ರೆ ಈ ಇನರ್ಷಿಯಾ ರೋಲನ್ನ ಯಾರು ಪ್ಲೇ ಮಾಡ್ತಾರ? ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ನಾವು ಕರಿತೀವಿ. ಅದಕ್ಕೆ ನೆನ್ಪಿಟ್ಕೊರಿ, ಇನ್ನೊಂದು ಮೂಮೆಂಟ್ ಆಫ್ ಇನರ್ಷಿಯಾ. ಪಾಯಿಂಟ್ ಕ್ಲಿಯರ್ ಆಯ್ತು? ಸರಿ, ಈಗ ಲೀನಿಯರ್ ಮೋಷನ್ಗೆ ಬಂದ್ರೆ ವೆಲಾಸಿಟಿನ ನಾವು ವಿ ಅಂತನ ತಗೋತೀವಿ. ರೊಟೇಷನಲ್ ಮೋಷನ್ಗೆ ಬಂದ್ರೆ ವೆಲಾಸಿಟಿನ ನಾವು ಏನಪ್ಪ ಅಂತ ಹೇಳಿದ್ರೆ ಒಮೆಗಾ ಅಂತ ತಗೋತೀವಿ, ಹೌದಿಲ್ಲ? ಆಂಗುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ. ಪಾಯಿಂಟ್ ಕ್ಲಿಯರಾ? ಆಂಗುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ. ಹಾಗಾದ್ರೆ ಲೀನಿಯರ್ ವೆಲಾಸಿಟಿಗೆ ಬಂದ್ರೆ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಅನ್ನ ಹೆಂಗೆ ಬರೀತೀವಿ? 1/2 mv². ಬರೀತೀವಾ? ಅದೇ ರೊಟೇಷನಲ್ ಮೋಷನ್ಗೆ ಬಂದ್ರೆ ಕೈನೆಟಿಕ್ ಎನರ್ಜಿ 1/2ನೇ, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಹಾಗಾದ್ರೆ ಲೀನಿಯರ್ ಮೋಷನ್ಸ್ದಲ್ಲಿ ಮಾಸ್ ಇತ್ತಂದ್ರೆ ರೊಟೇಷನಲ್ ಮೋಷನ್ಸ್ದಲ್ಲಿ ಇನರ್ಷಿಯಾ ರೂಲ್ ಯಾವತ್ತು ಪ್ಲೇ ಮಾಡ್ತೈತಿ? ಮೊಮೆಂಟ್. ಹಾಗಾದ್ರೆ ಎಂ ಬದಲಿ ಏನು ಬರೀಬೇಕು ನಾನೀಗ? ಐ. ಓಕೆ, ಇಲ್ಲಿ ವೆಲಾಸಿಟಿ ವಿ ಇತ್ತಂದ್ರೆ ಇಲ್ಲಿ ಏನು ಬರೀಬೇಕು? ಒಮೆಗಾ ಸ್ಕ್ವೇರ್. ಅಂದ್ರೆ ಲೀನಿಯರ್ ಮತ್ತು ರೊಟೇಷನಲ್ ಮೋಷನ್ಸ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಇದು. ಸೊ ಹಾಗಾದ್ರೆ ದಟ್ ಕೈನೆಟಿಕ್ ಎನರ್ಜಿ ಕೊಟ್ಟು ಏನು ಬರೀಬಹುದು? 1/2 ದಟ್ ಈಸ್ ಐ ಒಮೆಗಾ ಸ್ಕ್ವೇರ್ ಬರೀಬಹುದಾ? ಸೊ ಹಾಗಾದ್ರೆ ಈ ಕೊಟ್ಟಂತ ಪ್ರಾಬ್ಲಮ್ ಏನಿದೆಯಲ್ಲ, ಈ ಕೊಟ್ಟಂತ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ ಎಕ್ಸಸ್ ಆಫ್ ರೊಟೇಷನ್ ಈಸ್ 3. ಅಂದರೆ I is equal to 1/2. I ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ?
3 kg ಮೀಟರ್ ಸ್ಕ್ವೇರ್ ಅಂತ ಹೇಳಿಕೊಟ್ಟಿದ್ದಾರೆ. ಓಕೆ ಫೈನ್, 3 kg. ನೆಕ್ಸ್ಟ್ ರೊಟೇಟಿಂಗ್ ಆಂಗ್ಯುಲರ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? ಇಂಟು ಆಂಗ್ಯುಲರ್ ವೆಲಾಸಿಟಿ ಇಸ್ ಹೌ ಮಚ್? 3 ಸ್ಕ್ವೇರ್. ಬರಿಬೋದಾ? ಓಕೆ. ಸೊ ಹಾಗಾದರೆ ಕಂಡೀಷನ್ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ರೊಟೇಟಿಂಗ್ ಬಾಡಿ ಈಸ್ ಸೇಮ್ ಆಸ್ ದ್ಯಾಟ್ ಆಫ್ ದಿ ಬಾಡಿ ಆಫ್ ಮಾಸ್ 27 kg ಮೂವಿಂಗ್ ವಿತ್ ದ ವೆಲಾಸಿಟಿ v. ಸೊ ಬಾಡಿ ಮೂವಿಂಗ್ ವಿತ್ ದ ವೆಲಾಸಿಟಿ v ಅಂದರೆ ವೆಲಾಸಿಟಿ v ದಿಂದ ಮೂವ್ ಆಗ್ತಾ ಇದೆಯಪ್ಪ ಅಂತ ಹೇಳಿದರೆ ಯಾವ ಮೋಷನ್ ಅದು? ಲೀನಿಯರ್ ಮೋಷನ್. ಆಂಗ್ಯುಲರ್ ವೆಲಾಸಿಟಿ ಬಂತಂದ್ರೆ ರೊಟೇಷನಲ್ ಮೋಷನ್ಸ್. ಸೊ ಹಾಗಾದರೆ ಇವೆರಡು ಕೈನೆಟಿಕ್ ಎನರ್ಜಿ ಲೀನಿಯರ್ ಮೋಷನ್ ಇರಲಿ ಆಂಗ್ಯುಲರ್ ಮೋಷನ್ಸ್ದಲ್ಲಿ ಇರಲಿ ಅಕಾರ್ಡಿಂಗ್ ಟು ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಎರಡು ಏನಿರಬೇಕು? ಸೇಮ್ ಇರಬೇಕು, ಹೌದಾ? ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿ ಇನ್ ರೊಟೇಷನ್ ಮೋಷನ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಇನ್ ಲೀನಿಯರ್ ಮೋಷನ್. ಬರ್ಕೋಬೋದಾ? ಸೊ ಇಕ್ವೇಷನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ, ಕ್ಯಾಲ್ಕುಲೇಷನ್ಸ್ಗೆ ಇಕ್ವೇಷನ್ಸ್ ಕೊಟ್ಬಿಡೋಣ. ಇಟ್ಸ್ ವೆರಿ ಈಸಿ ಟು ಫೈಂಡ್. ಸೊ ಹಾಗಾದರೆ 1 ಡಿವೈಡೆಡ್ ಬೈ I omega square is equal to 1/2 m v square. ಸೊ ಹಾಗಾದ್ರೆ 1/2 ಕ್ಯಾನ್ಸಲ್ ಆಯ್ತಪ್ಪ ಅಂತ ಹೇಳಿದರೆ ಈಗ ರಿಮೂವ್ ಮಾಡ್ಕೊಳ್ಳಲ್ಲ ಮೇಲ್ಗಡೆದು. ಇಲ್ಲೇನು ಬಂತು? I omega square is equal to m v square. therefore ನಮಗೇನು ಬೇಕು? v ವ್ಯಾಲ್ಯೂ ಬೇಕಲ್ಲ. the value of v is therefore v square is equal to I omega square divided by m. So I ಎಷ್ಟಿದೆ? 3 ಇದೆ. 3 square divided by m is 27 kg. ಹೌದಿಲ್ಲ? ತ್ರೀ ಇಂಟು 9 divided by 27 that is equal to 3 9s ಎಷ್ಟು? 27 divided by 27 ಅಂದರೆ ಏನಾಯಿತು? 1 ಆಯಿತು. ಹಾಗಾದರೆ v is equal to ಏನು ಬರ್ತೈತೆ ವ್ಯಾಲ್ಯೂ? 1 ಮೀಟರ್ ಪರ್ ಸೆಕೆಂಡ್. ಪಾಯಿಂಟ್ ಕ್ಲಿಯರಾ? ಓಕೆ, ಇದು ಏನಪ್ಪ ಅಂದರೆ 19ನೇ ಕ್ವಶನ್ ಅಂತ ನಾವು ಕರಿತೀವಿ. ನೆಕ್ಸ್ಟು 20th ಕ್ವಶನ್ ನೋಡ್ರಿ. ಸೊ ಹಾಗಾದರೆ 20th ಕ್ವಶನ್ ಏನಿದೆ ಅಂದರೆ A cycle tire burst suddenly. What is the type of this process? ಸಡನ್ ಏನಪ್ಪ ಅಂತ ಹೇಳಿದ್ರೆ ಬಸ್ಟ್ ಅಂತ ಬಂತಂದ್ರೆ ನಾವು ಇಲ್ಲಿ ಪ್ರೋಸೆಸ್ ನೋಡಿದ ಕೆಳಗಡೆ ಐಸೋಥರ್ಮಲ್ ಪ್ರೋಸೆಸ್ಸು, ಅಡಿಯಾಬೆಟಿಕ್ ಪ್ರೋಸೆಸ್, ಐಸೋಕೋರಿಕ್ ಅಂಡ್ ಐಸೋಬಾರಿಕ್ ಪ್ರೋಸೆಸ್ ಅಂತ ಇದೆ. ಯಾವ ಪ್ರೋಸೆಸ್ ಹೇಳ್ತಾರ? ಸಡನ್ ಅಂದ್ರೆ ಫಾಸ್ಟ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಇವು 4 ಪ್ರೋಸೆಸ್ದಲ್ಲಿ ಯಾವುದು ಫಾಸ್ಟ್ ಪ್ರೋಸೆಸ್ ರೀ? ಯಾವುದು? So among these 4 options, the fast process is adiabatic process. The heat, ಈ ಕ್ವಶನ್ಸ್ ಯಾವ ಚಾಪ್ಟರ್ ಇಂದಪ್ಪ ಅಂತ ಹೇಳಿದರೆ ನಾವು ಇದನ್ನ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಕರಿತೀವಿ ನೋಡ್ರಿ, ಹೌದಾ? ಆ ಚಾಪ್ಟರ್ಸ್ನಿಂದ ನಾವು ಇಲ್ಲಿ ಐಸೋಥರ್ಮಲ್ ಪ್ರೊಸೆಸ್ಸು, ಅಡಿಯಾಬೆಟಿಕ್ ಪ್ರೊಸೆಸ್ಸು ನೋಡಿದ್ರೆ ಅಲ್ಲಿ, ಅಥವಾ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನೋಕ್ಕೆ ಥರ್ಮೋಡೈನಾಮಿಕ್ಸ್ ಈ ಪ್ರೊಸೆಸ್ ಜಾಸ್ತಿ ಬರೋದಿಲ್ಲ. ನಾವು ಥರ್ಮೋಡೈನಾಮಿಕ್ಸ್ ಚಾಪ್ಟರ್ಸ್ದಲ್ಲಿ ನಾವು ನೋಡ್ತೀವಿ. ಐಸೋಥರ್ಮಲು, ಐಸೋಬಾರಿಕ್, ಐಸೋಕೋರಿಕ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಈ ಐಸೋಥರ್ಮಲ್ ಪ್ರೊಸೆಸ್ ಅಂದರೆ ಇಟ್ ಈಸ್ ಅ ಸ್ಲೋ ಪ್ರೊಸೆಸ್, ಐಸೋಥರ್ಮಲ್ ಪ್ರೊಸೆಸ್. ಅದು ನಾವು ಅಡಿಯಾಬೆಟಿಕ್ ಪ್ರೊಸೆಸ್ಸಿಗೆ ಬಂದರೆ ಇಟ್ ಈಸ್ ಅ ಫಾಸ್ಟ್ ಪ್ರೊಸೆಸ್. ದ ಹೀಟ್ ಕೆನಾಟ್ ಟ್ರಾನ್ಸ್ಫರ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್. ಹಾಗಾಗಿ ಆಪ್ಷನ್ಸನ್ನು ನಾವು ಅಡಿಯಾಬೆಟಿಕ್ ಅಂತ ಹೇಳ್ಬೋದು. ದಟ್ ಈಸ್ ದ ಸಡನ್ ಎಕ್ಸ್ಪ್ಲೋಷನ್. ಸಡನ್ ಬಂತಪ್ಪ ಅಂತ ಹೇಳಿದ್ರೆ ಪ್ರೊಸೆಸ್ಸು ನಾವು ಅಡಿಯಾಬೆಟಿಕ್. ಹಾಗಾಗಿ ಆಪ್ಷನ್ ಏನಂತ ಹೇಳ್ಬೋದು? ಅದಕ್ಕೆ ಸೆಕೆಂಡ್ ಆಪ್ಷನ್ ಅಂತ ಕರಿಬಹುದು. ಕ್ಲಿಯರ್ ಆಯಿತು? ಓಕೆ ಫೈನ್. ಸೊ ಹಾಗಾದರೆ ಇವತ್ತಿಗೆ ಇಷ್ಟು ಸಾಕು. ನಾಳೆ ಕ್ಲಾಸ್ದಲ್ಲಿ ಮತ್ತೆ ನಾನು ಏನಪ್ಪ ಅಂತ ಹೇಳಿದರೆ 21th ಕ್ವಶನಿಂದ ಡಿಸ್ಕಷನ್ನ ಮಾಡ್ತೀನಿ. ಅಪ್ ಟು 1 to 20 ನಾವೇನು ನೋಡಿದ್ವಲ್ಲ ಇವಷ್ಟು ಫಸ್ಟ್ ಇರೋದು ಕ್ವಶನ್ಸ್ 1 to 20. ನಾನು ಅದರದ್ದು ಏನಪ್ಪ ಅಂತ ಹೇಳಿದರೆ ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ದು